ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ದೇಹದಲ್ಲಿ ಹಲವಾರು ನ್ಯೂನತೆಗಳಿದ್ರೂ ಸಹ ದೇಶ ವಿದೇಶಗಳಲ್ಲಿ ಮಾನ್ಯತೆಯನ್ನು ಪಡೆದಿದ್ದಂತಹ ಶ್ರೀನಿವಾಸ ನಿಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಇವತ್ತು ಮನುಷ್ಯ ಎಲ್ಲ ಚೆನ್ನಾಗಿರುತ್ತೆ ಜೀವನದಲ್ಲಿ, ಅಥವಾ ಮತ್ತು ಅವನ ದೇಹದಲ್ಲೂ ಸಹ ಎಲ್ಲ ಇದ್ದಾವೆ. ಹಲವಾರು ನ್ಯೂನತೆಗಳು, ಏನು ಇಲ್ಲಾಂದ್ರೆ ನ್ಯೂನತೆಗಳಿದೆ, ನನಗೆ ಬೆಳೆಯೋಕ್ಕಾಗ್ತಾ ಇಲ್ಲ ಅಥವಾ ನಾನು ಯಾವುದೊಂದು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವನ ಮನಸ್ಸನ್ನು ನ್ಯೂನತೆಗಳನ್ನ ಮಾಡ್ಕೊತಾನೆ. ಹೌದು. ಆದರೆ ಇವತ್ತು ನಿಮ್ಮ ದೇಹದಲ್ಲಿ ಅಂದರೆ ನ್ಯೂನತೆಗಳನ್ನು ನೀವು ಮೀರಿ ಇವತ್ತು ದೇಶ ವಿದೇಶದಲ್ಲಿ ಮಾನ್ಯತೆ ಪಡೆದಿದ್ದೀರಾ. ಆರ್ಮ್ ರೆಸ್ಲಿಂಗ್ ಇರ್ಬೋದು ಅಥವಾ ಪ್ಯಾರಾ ಒಲಿಂಪಿಕಲ್ ಇರ್ಬೋದು ಮತ್ತು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ನಿಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದೀರಾ. ಸರಿಸುಮಾರು 100ರಿಂದ 150 ಹೆಚ್ಚು ಪದಕಗಳನ್ನ ಗೆದ್ದಿದ್ದೀರಾ. ಹೌದು. ನಿಮ್ಮ ಬಗ್ಗೆ ಹೇಳೋದಾದ್ರೆ ಅಂತ ಹೇಳ್ತೀರಾ ಸರ್? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ಸರ್, ನಾನು ಇಲ್ಲೇ ಬೆಂಗಳೂರಲ್ಲೇ ಬಾನೊಂದು ರೋಟಪ್ ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದು. ಸೊ ನನಗೆ ಇದ್ದು ಪೋಲಿಯೋ ಬಂದು ಬೈ ಬರ್ತಿಂದ ಆಗಿದ್ದು. ಬೈ ಬರ್ತಿಂದ ಆ್ಯಕ್ಚುಲಿ ನನಗೆ, ಯಾಕಂದರೆ ಆಲ್ಮೋಸ್ಟ್ ಹೈಸ್ಕೂಲ್ವರೆಗೂ ನಡೆಯೋಕ್ಕಾಗ್ತಿಲ್ಲ. ಅಂದರೆ ಫ್ಲೋರಲ್ಲಿ ನೆಲದ ಮೇಲೆ ನಡ್ಕೊಂಡು ಹೋಗ್ತಿದ್ದೆ. ಕಾಲು ಮತ್ತು ಕೈ ಸಪೋರ್ಟಿಂದ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನನಗೆ. ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡ್ವರೆಗೂ ನನಗೆ ನಮ್ಮಮ್ಮ ಕ್ಯಾರಿ ಮಾಡ್ತಾಯಿದ್ರು ಸ್ಕೂಲ್ಗೆ. ಎತ್ಕೊಂಡು ಹೋಗ್ತಿದ್ರು 8th ಸ್ಟ್ಯಾಂಡರ್ಡ್ವರೆಗೂ. ಮನೆಯಿಂದ ಸ್ಕೂಲ್ ಅರೌಂಡ್ 3 to 3.5 ಕಿಲೋಮೀಟರ್ಸ್ ಇರುತ್ತೆ. ಸೊ ಆವಾಗ ಆಟೋದಲ್ಲಿ ಫೇರ್ನ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ, ಅಷ್ಟು ಬಡತನ ಇತ್ತು ನನಗೆ. ಸೊ ಅದರಿಂದ ಅದನ್ನು ನಾನು ನಮ್ಮನೆ ಎತ್ಕೊಂಡ್ಬರ್ತಿದ್ರು. ಸೊ ಆಗಿಂದ ನನ್ನ ಸ್ಕೂಲ್ ಡೇಸೆಲ್ಲ ಮುಗಿಸ್ಕೊಂಡು ಮಾಡ್ತಿದ್ದೆ. ಅದು ಆ್ಯಕ್ಚುಲಿ ಇದನ್ನು ಬೈ ಆಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ, ಇದನ್ನು ಬಾಡಿ ಬಿಲ್ಡಿಂಗ್ ಹೋಗಿದ್ದೆ ಒಂದು ಆಕ್ಸಿಡೆಂಟ್ ಆಗಿ. ಅಂದರೆ ಈಗ ಇಷ್ಟೆಲ್ಲ ನಿಮ್ಮ ಶಾಲೆಯಲ್ಲಿ ನಿಮ್ಮ ತಾಯಿ ನಿಮ್ಮನ್ನ ಎತ್ಕೊಂಡು ಹೋಗಿ ವಿದ್ಯಾಭ್ಯಾಸ ಕೊಡಿಸಿ ಈ ರೀತಿ ಆಯಿತು. ಬಟ್ ಆ ಫೀಲ್ಡಿಂದ ನೀವು ಬಾಡಿ ಬಿಲ್ಡಿಂಗ್ ಯಾಕೆ ಬರಬೇಕು ಅಂತ ಅನಿಸ್ತು ಸರ್ ನಿಮಗೆ? ಸೊ ಆ್ಯಕ್ಚುಲಿ ನಮ್ಮ ಒಬ್ಬರು ಫ್ರೆಂಡು ಜಿಮ್ಗೆ ಹೋಗ್ತಾಯಿದ್ರು. ಸೊ ಅವ್ರ ಜೊತೆ ಒಂದು ದಿವಸ ಹೋಗಿದ್ದೆ ನಾನು. ನಮ್ಮ ಮನೇಲಿ ಅದೇ ಥರ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಇದ್ದರೆ ನನ್ನ ಸಪೋರ್ಟ್ ಬೇಕಾಗಿತ್ತು. ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡೆ. ಸೊ ಆಗ ನಾನು ಅಲ್ಲಿ ಕೆಲಸ ಮುಗಿತಾ ಇದ್ದಿದ್ದೆ 8 ಗಂಟೆ ಸಾಯಂಕಾಲ, ಸಂಜೆ 8 ಗಂಟೆಗೆ. ಬೆಳಗ್ಗೆ 11 ಗಂಟೆಯಿಂದ 8 ಗಂಟೆವರೆಗೂ ಇರ್ತಾಯಿತ್ತು. ನಾನು ಒಂದು ಹಾಫ್ ಆನ್ ಅವರ್ ಮುಂಚೆ ಪರ್ಮಿಷನ್ ಕೇಳಿದೆ, ಜಿಮ್ಗೆ ಹೋಗ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಬೇಕು, ಬೇಗ ಹೋಗಬೇಕು ಅಂತ. ನನಗೆ ಅಲ್ಲಿಂದ ಒಂದು ಟ್ರಿಗರ್ ಪಾಯಿಂಟ್ ರಿಲೀಸ್ ಆಯಿತು ಅವ್ರ ಕಡೆಯಿಂದ. ನೀನು ನಿಂತ್ಕೊಳ್ಳೋಕ್ಕಾಗಲ್ಲ, ಜಿಮ್ಮಲ್ಲಿ ಹೋಗಿ ಏನು ಮಾಡ್ತೀಯಾ ಅಂತ ಅಂದರೆ ಹೇಳ್ಸಿದ್ರು ನಿಮ್ಮ ನ್ಯೂನತೆನ. ನಾನು ಹೇಳ್ಸೋರು ಅಂತ ಹೇಳೋಕ್ಕೆ ಆಗಲ್ಲ, ನಾನು ಒಂದ್ಸಲ ಮೋಟಿವೇಟ್ ಮಾಡೋದು ಅನಿಸುತ್ತೆ. ಹೌದು, ಅದೊಂದು ಮಾತು ತುಂಬ ನನಗೆ ಟ್ರಿಗರ್ ಆಯಿತು. ಏನು ಈ ಥರ ನನಗೆ ಆಗಲ್ಲ ಅಂತ ಅಪಾಸ್ಯ ಮಾಡ್ದಂಗೆ, ನಿಂತ್ಕೊಳ್ಳೋಕೆ ಆಗಲ್ಲ, ಜಿಮ್ಮಲ್ಲಿ ಹೋಗಿ ಏನು ಮಾಡ್ತೀಯಾ ಅಂತ ಅಂದರು. ಸೊ ಅವಾಗಿಂದ ನಾನು ಅದನ್ನು ಚಾಲೆಂಜ್ ತಗೊಂಡು ಆಲ್ಮೋಸ್ಟ್ 2 years ನಾನು ತುಂಬ ಕಷ್ಟಪಟ್ಟು ವರ್ಕೌಟ್ ಮಾಡಿದೆ ಜಿಮ್ಮಲ್ಲಿ. ಸೊ ನಾನೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ಮಾರ್ಕೆಟ್ ಹತ್ರ ಫೋರ್ಟ್ ಸ್ಕೂಲ್ ABC ಜಿಮ್ ಅಂತ ಇದೆ. ಓಕೆ. ಅಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಅಲ್ಲಿ CV ಸುಬ್ರಹ್ಮಣ್ಯ ಅಂತ ನಮ್ಮ ಕೋಚ್. ಅವ್ರು ಆ್ಯಕ್ಚುಲಿ ನನಗೆ ಸಿಕ್ಕಿದ್ದು ಒಂಥರ, ಅವ್ರಿಗೆ ಸಿಗೋಕ್ಕಿಂತ ಮುಂಚೆ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೆ. ಸೊ ಮಾಡ್ತಿದ್ದಾಗ ಅವ್ರು ನನ್ನ ಸ್ಟೇಜಲ್ಲಿ ನೋಡ್ಬಿಟ್ಟು, ನನಗೆ ಅವಾಗ ಯಾರು ಅಷ್ಟು ಟೀಚ್ ಮಾಡೋರು ಯಾರು ಇಲ್ಲ, ಪರ್ಟಿಕ್ಯುಲರ್ ಯಾರು ಅಂತಿರ್ಲಿಲ್ಲ. ಅವಾಗ ಅವ್ರನ್ನ ನೋಡ್ಬಿಟ್ಟು ಈ ಹುಡುಗನ ಕರ್ಕೊಂಡ್ಬನ್ನಿ, ನಾನು ಟ್ರೈನ್ ಅಪ್ ಮಾಡ್ತೀನಿ ಅಂತ. ಅಂದ್ರೆ ಅವರೇ ನಿಮ್ಗೆ ಅವಕಾಶ ಕೊಟ್ಟಿದ್ದು? ಅವರೇ ನಂಗೆ ಅವಕಾಶ ಕೊಟ್ಟರು. ಆ್ಯಕ್ಚುಲಿ ಮಾಡಬೇಕು, ಹುಡುಗನ ಕರ್ಕೊಂಬನ್ನಿ, ಯಾರೋ ಗೊತ್ತಿದ್ರೆ ನೋಡಿದ್ರೆ ಕರ್ಕೊಂಬನ್ನಿ ಅಂತ. ಆವಾಗ ನನ್ನ ಫ್ರೆಂಡ್ ಒಬ್ಬರು, ನಾನೊಂದು ರಾಮಕೃಷ್ಣ ಆಶ್ರಮ ಅಂತ ಒಂದು ಜಿಮ್ ಇದೆ, ಅಲ್ಲಿ ಹೋಗ್ತಾ ಇದ್ದೆ. ಸೊ ಅಲ್ಲಿಂದ ಅವ್ರನ್ನ ರೆಫರ್ ಮಾಡಿ ಅಲ್ಲಿ ಹೋದೆ. ಅವಾಗಿಂದ ಅವ್ರ ಇದ್ರೊಳಗೆ ಗೈಡೆನ್ಸಲ್ಲಿ ನಾನು ಮಾಡಿ ಕಾಂಪಿಟೇಷನ್ನು ವರ್ಕೌಟ್ ಸ್ಟಾರ್ಟ್ ಮಾಡಿ ಒಂದು 2 years ಆದಮೇಲೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನ ಅಟೆಂಡ್ ಮಾಡಿದೆ. ಸೊ ಆವಾಗ ನನಗೆ 4th place ಆಯಿತು. 4th place ಆಯಿತು ಅಂದರೆ ಸ್ಟೇಟ್ ಲೆವೆಲ್ 4th place ಆಯಿತು. ಸೊ ಅವಾಗ ನಾನು ಇನ್ನೂ ಮೋಟಿವೇಶನ್ ಬಂತದು. ಸೊ ಯಾಕೆ ಮಾಡಬಾರ್ದು, ನಾನು ಇನ್ನು ಮುಂದಕ್ಕೆ ಇದು ಮಾಡಬಾರ್ದು ಅಂತ. ಸೊ ಅವಾಗಿಂದ ನಾನು ತುಂಬ ಮೂಮೆಂಟ್ ತಗೊಂಡು ಮಾಡಲೇಬೇಕು, ಏನೋ ಸಾಧನೆ ಮಾಡಬೇಕು ಅಂತ ಹಠ ತೊಗೊಂಡು ನಾನು ಮಾಡಿದೆ. ಸೊ ಅವಾಗಿಂದ ನನಗೆ ಬಾಡಿ ಬಿಲ್ಡಿಂಗಲ್ಲಿ ಮಾಡಬೇಕು ಅಂತ ಮಾಡಿ, ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಈಗಿನ ಜನ್ರೇಷನ್ ಡಯಟ್ ಮಾಡ್ತಾರೆ, ಅದು ಅಷ್ಟೇ ಪ್ರೋಟೀನ್ ತಗೋಬೇಕು, ಅಷ್ಟೇ ಕ್ಯಾಲರೀಸ್ ತೊಗೋಬೇಕು ಅಂತೆಲ್ಲ. ಅವಾಗೆಲ್ಲ ನಾನು ನೋಡಲೇ ಇಲ್ಲ, ನಾರ್ಮಲ್ ಫುಡ್ಡಲ್ಲೇ ಮಾಡ್ತಿದ್ವಿ. ಯಾಕೆ ನಮ್ಮ ಸರು ಅಷ್ಟೇ. ಸೊ ನಮ್ಮ ಗುರುಗಳೇನಿದ್ರು ಸುಬ್ರಹ್ಮಣ್ಯ ಸರ್ ಅಂತ, ನಮಗೂ ಆ ಥರ ಇದನ್ನು ತಗೋಬೇಕು ಅಂತ ನಮಗೇನು ಆ ಥರ ಇಲ್ಲ. ನ್ಯಾಚುರಲಾಗಿ ಏನು ಡಯಟ್ ಮಾಡ್ಬೋದು, ಸೊ ಅದ್ರ ಪ್ರಕಾರನೇ ನಾರ್ಮಲ್ ಆಗಿದ್ದು ನಾನು ಡಯಟ್ ಮಾಡೋದು, ವರ್ಕೌಟ್ ಎಲ್ಲ ಮಾಡ್ತಿದ್ದೆ. ಅಷ್ಟೇ ಹಾರ್ಡ್ ವರ್ಕ್ ಮಾಡಿದೆ ಮಾತ್ರ. ಹಾರ್ಡ್ ವರ್ಕ್ ಮಾಡಿ ಆಮೇಲೆ ಬಾಡಿ ಬಿಲ್ಡಿಂಗಲ್ಲಿ 2003
ಒಂದು ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೀತು ಫಿಸಿಕಲಿ ಚಾಲೆಂಜ್ ಪರ್ಸನ್ಗೆ ಅಂತಾನೆ. ಸೊ ಬಾಡಿ ಬಿಲ್ಡಿಂಗು ಸಪ್ರೇಟ್ ಕ್ಯಾಟಗರಿ ಮಾಡಿದ್ರು. ಅವಾಗ ನಾನು ಸ್ಟೇಟಲ್ಲಿ ಓವರ್ ಚಾಂಪಿಯನ್ ಆದೆ. ಕರ್ನಾಟಕ ಸ್ಟೇಟ್ಗೆ ಓವರ್ ಚಾಂಪಿಯನ್ ಆದೆ. ಸೊ ಅವಾಗಿಂದ ಆಲ್ಮೋಸ್ಟ್ ಒಂದು 13 to 14 ಇಯರ್ಸ್ ಕಾನ್ಸಿಸ್ಟೆಂಟ್ ಆಗಿ ನಾನು ಓವರ್ ಚಾಂಪಿಯನ್ ಇದ್ದೆ. ಕಂಟಿನ್ಯೂಸ್ ಆಗಿ ನಿನ್ನ ಯಾರು ಸಹ ಬೀಟ್ ಮಾಡೋಕ್ಕಾಗಿಲ್ಲ. ಹೌದು. ಸೊ ಅಮೇಚರ್ ಬಾಡಿ ಬಿಲ್ಡಿಂಗ್ ಇರೋರಿಗೆ ನಾನು ಆಲ್ಮೋಸ್ಟ್ 13 ಇಯರ್ಸ್ವರೆಗೂ ಕನ್ಸಿಸ್ಟೆಂಟ್ ಆಗಿದ್ದೆ. ಸೊ ಆಮೇಲೆ ಬಾಡಿ ಬಿಲ್ಡಿಂಗ್ ಬರ್ತಾ ತುಂಬ ಎಕ್ಸ್ಪೆನ್ಸಿವ್ ಗೇಮ್ ಆಗ್ಬಿಡ್ತು. ಯಾಕಂದರೆ ಬಾಡಿ ಬಿಲ್ಡಿಂಗ್ ಏನು ಅಂತಂದರೆ ಬರೀ ಇನ್ವೆಸ್ಟ್ಮೆಂಟ್ ಅಷ್ಟೇ, ರಿಟರ್ನ್ಸ್ ಏನೂ ಸಿಗಲ್ಲ. ರಿಟರ್ನ್ಸ್ ಅಂದ್ರೆ ರಿಟರ್ನ್ ದುಡ್ಡು ಸಿಗಲ್ಲ, ಏನೂ ಸಿಗಲ್ಲ. ಏನು ಒಂದು ಟ್ರೋಫಿ ಕೊಡ್ತಾರೆ, ಮೆಡಲ್ ಕೊಡ್ತಾರೆ. ಈಗಿನ ಕಾಲದ ಹುಡುಗರು ಮಾಡ್ಬೇಕಾದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಅಷ್ಟು ಇದಾಗಿ ಖರ್ಚು ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡ್ತಾ ಇದ್ದೆ ಅವಾಗಲಿಂದಲೇ ಒಂದು ನಮ್ಮ ಪ್ರೋಟೀನ್ ಸಪ್ಲಿಮೆಂಟಿಂದ ಹಿಡಿದು ಎಕ್ಸ್ಪೆಂಡಿಚರ್ ಲೆಕ್ಕ ಹಾಕಿದ್ರೆ ಅವಾಗಲೇ ನಮಗೆ ಒಂದು ಪರ್ ಡೇಗೆ 800 rupees 900 rupees ಆಗ್ತಿತ್ತು ಒಂದು ದಿನಕ್ಕೆ. ಒಂದು ಕಾಂಪಿಟೇಷನ್ ನಾನು ರೆಡಿ ಆಗಬೇಕು ಅಂದರೆ ಈಗಿನ ರೇಟ್ ಎಕ್ಸ್ಪೆನ್ಸಿವ್, ಈಗಿನ ಎಕ್ಸ್ಪೆಂಡಿಚರಲ್ಲಿ ಐ ಥಿಂಕ್ 1500 ಮೇಲೆ ಜಾಸ್ತಿನೇ ಆಗ್ಬಿಡುತ್ತೆ. ಒಬ್ಬ ಬಾಡಿ ಬಿಲ್ಡರ್ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಬೇಕು ಅಂದರೆ ಅವ್ನು ಇಯರ್ಲಿ ಏನಿಲ್ಲ ಅಂದ್ರೂ 35,000 to 40,000 rupees ಪರ್ ಮಂತ್ ಎಕ್ಸ್ಪೆನ್ಸಸ್ ಇರೋದು. ಅಂದ್ರೆ ಅಷ್ಟು ಸಂಬಳನೇ ಸಿಗಲ್ಲ ಪಾಪ ಯಾರಿಗೂ. ಒಂದು ಯಾರು ನನಗೆ ಗೊತ್ತಿರೋ ಪ್ರಕಾರ ನಾನು ಲೈಫಲ್ಲಿ ಏನು ಲೀಡ್ ಮಾಡಿದ್ದೀನಿ, ಈ ಬಾಡಿ ಬಿಲ್ಡಿಂಗಲ್ಲಿ ಇರೋ 90% ಆಲ್ಮೋಸ್ಟ್ ಎಲ್ಲ ಜಿಮ್ ಟ್ರೈನರ್ಸು ಇದೇ ಪ್ರೊಫೆಷನಲ್ ಇರೋರು. ಯಾರು ದುಡ್ಡಿರೋರು ಮಾತ್ರ ಬರಲ್ಲ, ದುಡ್ಡಿರೋರು ಯಾರು ಮಾಡೋದಿಲ್ಲ. ಇದ್ರೊಳಗೆ ಪಾಪ ಕಷ್ಟ ಸಾಧನೆ ಮಾಡಬೇಕು ಅಂತ ಬಂದಿರೋರು ಎಲ್ಲ ಜಿಮ್ ಫೀಲ್ಡಲ್ಲಿ ಇರೋರೇನೆ, ಬೇರೆ ಯಾರು ಬರೋದಿಲ್ಲ ಇದಕ್ಕೆ. ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಬಿಡಬಾರ್ದು ಅಂತ ಮಾಡ್ತಾರೆ. ಸೊ ಬಾಡಿ ಬಿಲ್ಡ್ ಮಾಡೋದಾಗ್ಲಿ, ಒಂದು 6 pack ಮಾಡೋದಾಗ್ಲಿ, ಇಟ್ಸ್ ಲೈಕ್ ಕೂತ್ಕೊಂಡು ಊಟ ಮಾಡೋದಷ್ಟು ಸುಲಭ ಅಲ್ಲ. ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಬಾಡಿ ಬಿಲ್ಡರ್ ಅಂತ ಅವ್ರಿಗೆ ಗೊತ್ತಿರುತ್ತದೆ. ಸುಮ್ಮನೆ ಅದನ್ನು ನಾನು ಈಗ ತುಂಬ ವೀಡಿಯೋಸ್ಗಳು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀನಿ. ಅವರು 6 pack ಮಾಡ್ಬಿಟ್ಟು ಏನೋ ಒಂದು ಇದು ಮಾಡ್ಬಿಟ್ಟಿರ್ತಾರೆ, ಹಾಕಿ ಪೋಸ್ಟ್ ಆಗಿದ್ದಾರೆ. ಇದೆಲ್ಲ ಮಾಡೋದು ಎಷ್ಟು ಸುಲಭ, 3 monthsಗೆಲ್ಲ ಮಾಡ್ಬಿಡ್ಬೋದು. ಇಲ್ಲ, ಇವಾಗ ನಿಮ್ಮ ಬಾಡಿ ಬಿಲ್ಡಿಂಗ್ ಅಥವಾ ಇದರಲ್ಲಿ 90 days ಟ್ರಾನ್ಸ್ಫಾರ್ಮೇಷನ್ ಅಂತ ಬರುತ್ತೆ. ಅಂದರೆ 90 ದಿನದಲ್ಲಿ ಬದಲಾವಣೆಯನ್ನು ಮಾಡ್ತೀನಿ, ಮಾಡಿಲ್ಲ ಅಂತಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ನಿಜವಾಗ್ಲೂ ಸಹ ಆ 90 ದಿನ ಬದಲಾವಣೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಬೇಗ ಬದಲಾವಣೆ ಮಾಡ್ಕೊಂಡವರು ಆ ಬಾಡಿ ಅಥವಾ ಆ ದೇಹ ಸದೃಢವಾಗಿರುತ್ತಾ? ಅದು ನಿಜವಾಗ್ಲೂ ಇರೋದಿಲ್ಲ. ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 25 ವರ್ಷ ಆಯಿತು. 25 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಎಕ್ಸಸೈಸ್ ಅಂತ. ನಾನು ಯಾವುದು ನಾನು ಕಾಂಪಿಟೇಷನ್ ಅಟೆಂಡ್ ಮಾಡಬೇಕಾದ್ರೆ ಆನ್ ಸ್ಟೇಜು ಬಾಡಿ ಬಿಲ್ಡಿಂಗ್ ಸ್ಟೇಜ್ ಹೋಗ್ಬೇಕಾದ್ರೆ 60 to 65 ಬಾಡಿ ವೇಟ್ನ ಮೇಂಟೈನ್ ಮಾಡ್ತಿದ್ದೆ ಆನ್ ಸ್ಟೇಜ್ಗೆ ಹೋಗ್ಬೇಕಾದ್ರೆ. ಆ ವೆಯ್ಟು ಈಗ ನಾನು ಆಲ್ಮೋಸ್ಟ್ ಈಗ ನಾನು ಆಮ್ರೆಸ್ಲಿಂಗ್ ಒಂದು ವೆಯ್ಟ್ ಕ್ಯಾಟಗರಿ ಸೆಟ್ ಮಾಡ್ಕೊಂಡು ಆ ಕ್ಯಾಟಗರಿಗಳು ಬಿಲೋ 90 kg ಆಡ್ತೀನಿ. 90 ಮೇಲೆ ನಾನು ಬಾಡಿ ವೇಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಿಲ್ಲ. ಸೊ ಅದರಿಂದ ಅಂದರೆ ಬಾಡಿ ವೇಟ್ನ ಎಷ್ಟು ಮೇಂಟೈನ್ ಮಾಡ್ತಿರೋ ಅಷ್ಟೇ ಒಳ್ಳೇದು. ಈಗಿನ ಜನ್ರೇಷನ್ ಏನು ಮಾಡ್ತಾರೆ ಅಂದರೆ 90 days ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದು ಮಾಡಬೇಕು ಅಂತ. ಅದು ನಿಜವಾಗ್ಲೂ ಇರೋದಿಲ್ಲ. ಏನಂದರೆ ತುಂಬ ಕ್ಯಾಲರೀಸು, ತುಂಬ ಕ್ರ್ಯಾಶ್ ಡಯಟ್ ಮಾಡೋಕ್ಕೆ ಇದು ಮಾಡ್ತಾರೆ, ಅದು ತಿನ್ಬೇಡಿ ಅಂತ ಇದು ಮಾಡ್ತಾರೆ. ಡೆಫಿನೆಟ್ಲಿ ಇದು ಒಂದು 90 days ಒಂದು ಅವ್ರ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಸಿಗೋದಿಲ್ಲ, ಕಡಿಮೆನೇ ಅವರು ರಿಸಲ್ಟ್ನ ಇದು ಮಾಡ್ಕೋಬೋದು, ಸಿಗುತ್ತೆ ಆ ಥರ. ಬಟ್ ಏನಂದ್ರೆ ಅದು ಲೈಫ್ ಟೈಮ್ ಸರ್ವೈವ್ ಮಾಡೋಕ್ಕಾಗಲ್ಲ. ಅಂದರೆ ಈಗ ನಮ್ಮ ದೇಶದಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ಅದಕ್ಕೆ ಅಂತ ಕ್ರೀಡಾ ಸಚಿವರುಗಳಿರ್ತಾರೆ, ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಅಂತ ಕೆಲವು ಆಫೀಸರ್ಸ್ಗಳಿದ್ದಾರೆ. ನಿಜವಾಗ್ಲೂ ನಿಮ್ಮಂಥವ್ರನ್ನ ನಿಜವಾಗ್ಲೂ ಸರ್ಕಾರ ಗುರುತಿಸ್ತಿದ್ಯಾ? ಖಂಡಿತ ಇಲ್ಲ. ನಾನು ಇದನ್ನ ಹೇಳ್ತೀನಿ, ನಿಜವಾಗ್ಲೂ ಡೈರೆಕ್ಟಾಗಿ ಹೇಳ್ತೀನಿ, ಖಂಡಿತ ಇಲ್ಲ. ನಮಗೆ ಆ್ಯಕ್ಚುಲಿ ನಾನು ಬಾಡಿ ಬಿಲ್ಡಿಂಗಿಂದ ಅಥ್ಲೆಟಿಕ್ಸು ಮಾಡಿದೆ. ಸೊ ಅಥ್ಲೆಟಿಕ್ಸಿಂದ ಯಾಕಂದರೆ ಬಾಡಿ ಬಿಲ್ಡಿಂಗ್ ಎಕ್ಸ್ಪೆನ್ಸಿವ್ ತುಂಬ. ಸೊ ಅದನ್ನು ನಾವು ಎಕ್ಸ್ಪೆಂಡ್ ಮಾಡೋಕ್ಕಾಗಲ್ಲ, ಏನು ರಿಟರ್ನ್ ಸಿಗಲ್ಲ ಅಂದ್ಬಿಟ್ಟು ನಾವು ಅಥ್ಲೆಟಿಕ್ಸ್ ಮೂವ್ ಆಗಿದೆ. ಅಥ್ಲೆಟಿಕ್ಸಿಂದ ನನಗೆ ಫ್ಯಾಮ್ಲಿ ಇದರಿಂದ ರೆಸ್ಪಾನ್ಸಿಬಿಲಿಟಿ ಅಂದರೆ ಅದಕ್ಕೂ ಟೈಮ್ ಕೊಡೋಕ್ಕಾಗಲಿಲ್ಲ ನಮಗೆ ಪ್ರಾಕ್ಟೀಸ್ಗೆ. ಸೊ ಅದರಿಂದ ನಾವು ಆರ್ಮ್ ರೆಸ್ಲಿಂಗ್ ಮೂವ್ ಆದೆ. ಈ ಆರ್ಮ್ ರೆಸ್ಲಿಂಗ್ ಮಾಡಬೇಕಾದ್ರೆ ನಮಗೆ ಎವ್ರಿ ಇಯರ್ ಸ್ಟೇಟಲ್ಲಿ ನ್ಯಾಷನಲ್ಸ್ ಮತ್ತು ಇಂಟರ್ನ್ಯಾಷನಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಒಂದು ಚಾಂಪಿಯನ್ ಅದು ಒಂದು ಅವಕಾಶ ಸಿಗುತ್ತೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ಅದನ್ನಕ್ಕೆ ನಮಗೆ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ಗೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಒಂದು 30,000 ಅಂತ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ಇನ್ಸೆಂಟಿವ್ ಅಂತ ಕೊಡೋ, ಅದೇನೋ ಪ್ರೋತ್ಸಾಹ ಧನ ಅಂತ, ಏನೋ ಅದೇನು ಕ್ಯಾಶ್ ಪ್ರೈಸು ಅಂತ ಏನಿಲ್ಲ.
ಪ್ರೋತ್ಸಾಹಧನ ಅಂತ ಕೊಡೋರು. ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡೋರು, ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡ್ತು ಅಂದರೆ ಒಂದು 50,000 ಅಂತ ಕೊಡೋರು. ಅದು ಏನೋ ನಾವು ಹೋಗ್ಬಿಟ್ಟು ಬಂದು ಇವರಿಗೆಲ್ಲ ನಾವೆಲ್ಲ ಎಕ್ಸ್ಪೆಂಡಿಸ್ ಸಬ್ಮಿಟ್ ಮಾಡಿದ್ರೆ ಎಲ್ಲ ಬಿಲ್ಲೆಲ್ಲ ಸಬ್ಮಿಟ್ ಮಾಡಾದ್ಮೇಲೆ ಅದು ಅವ್ರು ಇಷ್ಟ ಬಂದಂಗೆ ಕೊಡ್ತಾರೆ. ಅದಕ್ಕೆಲ್ಲ ಖರ್ಚು ನಿಮ್ಮದೇ? ಅದೇ ಮಿಕ್ಕಿದೆಲ್ಲ ಖರ್ಚು ನಮ್ಮದೇ. ನಮ್ದು ಇನ್ನೇನು ಇಲ್ಲ. 50,000 ತೊಗೊಳಕ್ಕೆ ಎಷ್ಟು ತಿಂಗಳು ಬೇಕಾಗೋದ? ಆ 50,000 ತಗೊಳ್ಳೋದಕ್ಕೆ ನೀವು ಒಂದು 2 ಲಕ್ಷದಿಂದ 5 ಲಕ್ಷ ತನಕ ಖರ್ಚಾಗುತ್ತೆ ನಿಮಗೆ. ಆಲ್ಮೋಸ್ಟ್ 2.5 3 lakhsವರೆಗೂ ಖರ್ಚಾಗುತ್ತೆ. ಒಂದು ಇಂಟರ್ನ್ಯಾಷನಲ್ ಹೋಗ್ಬೇಕು ಅಂದರೆ ನಮಗೆ ಆಂಬುಲೆನ್ಸ್ಲಿಂಗಲ್ಲಿ ಸೊ ಆಲ್ಮೋಸ್ಟ್ 2 to 2.5 lakhsವರೆಗೂ ಖರ್ಚು ಮಾಡಬೇಕು. ಸರ್ ಮೇನ್ ಇದೆ ಸರ್, ನಮ್ಗೇನು ಅಂದರೆ ನಮ್ದು ಒಬ್ಬನೇ ಅಂತಲ್ಲ, ತುಂಬ ಜನ ಸ್ಪೋರ್ಟ್ಸ್ ಮ್ಯಾನ್ಗಳು ಆಗ್ತಾ ಇರೋದೇ ಇದೆ. ಏನಿಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್, ಯಾರ ಕಡೆಯಿಂದ ಸಪೋರ್ಟ್ ಸಿಗೋದಿಲ್ಲ. ಒಂದು ಪರ್ಟಿಕ್ಯುಲರ್ ಗೇಮ್ ಮೇಲೆ ಫೋಕಸ್ ಮಾಡ್ಬಿಟ್ಟು ಅದಕ್ಕೆ ದುಡ್ಡು ಹಾಕ್ತಾರೆ. ಸೊ ಅದರಿಂದ ಅದನ್ನೇ ಒಂದೇ ಡೈರೆಕ್ಷನಲ್ಲಿ ಏನಕ್ಕೆ ನೋಡ್ತೀನಿ, ಒಂದೇ ಗೇಮ್ನೇ ಸುಮಾರು ಕ್ರೀಡೆಗಳಿದೆ, ಸುಮಾರು ಟ್ಯಾಲೆಂಟ್ಗಳಿದ್ದಾರೆ. ಸೊ ಅವ್ರ ಮೇಲೆ ಸ್ವಲ್ಪ ನಿಮ್ಮ ಕಣ್ಣುಗಳು ಬೀಳಿ ಅವ್ರನ್ನೂ ಸ್ವಲ್ಪ ಪ್ರೋತ್ಸಾಹ. ಅಂದ್ರೆ ಈಗ ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಥವಾ ಕೆಲವೊಂದು ಗೇಮ್ಗಳಿರೋಂಥ ಪ್ರೋತ್ಸಾಹ, ಹೌದು, ಮತ್ತೆ ಈ ಜನಗಳ ಅಭಿಮಾನಿಗಳು ಈ ಬಾಡಿ ಬಿಲ್ಡಿಂಗ್ ಇರ್ಬೋದು ಅಥವಾ ಆರ್ಮ್ ರೆಸ್ಲಿಂಗ್ ಅಲ್ಲಿ ಗೊತ್ತಿಲ್ಲ. ಈ ಆರ್ಮ್ ರೆಸ್ಲಿಂಗ್ ಅಲ್ಲಿ ಕ್ಷಣದಲ್ಲಿ ಸೋಲ್ತೀರಾ ಅಥವಾ ಕ್ಷಣದಲ್ಲಿ ಗೆಲ್ತೀರಾ? ಆ ರೋಚಕ ಕಥೆ ಹೆಂಗಿರುತ್ತೆ ಸರ್ ನಿಮಗೆ? ಸೊ ಆರ್ಮ್ ರೆಸ್ಲಿಂಗ್ ಆ್ಯಕ್ಚುಲಿ ತುಂಬ ಒಳ್ಳೆಯ ಕ್ರೇಜಿ ಗೇಮು, ಬಟ್ ಅಷ್ಟೇ ಡೇಂಜರಸ್ ಗೇಮು ಕೂಡ. ಸೊ ನಾನೊಂದು ಅಡ್ವೈಸ್ ಮಾಡ್ತೀನಿ, ಅದು ಬಿಗಿನರ್ಸ್ಗೆ, ಯಾರು ಆರ್ಮ್ ರೆಸ್ಲಿಂಗ್ ಆಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅಟ್ಲೀಸ್ಟ್ ನೀವು ಒಬ್ಬರು ಆಡಬೇಕು ಅಂತ ಅಂದ್ಕೊಂಡ್ರೆ ಒಬ್ಬರು ಪ್ರಾಪರ್ ಟ್ರೈನರು, ಗೈಡೆನ್ಸ್ ಇರಬೇಕು. ಸೊ ಅವ್ರ ಹತ್ರ ಹೋಗಿ ಟ್ರೈನ್ ಅಪ್ ಆಗಬೇಕು. ಸುಮ್ಮನೆ ನೀವು ನಮ್ಮ ಏನೋ ಒಂದು ಬೇಕಾಬಿಟ್ಟಿ ಆಡೋಕೆ ಹೋಗ್ತೀನಿ ಅಂದರೆ ಅದು ಏನು ಬೇಕಾಗೋ ತುಂಬ ಚೆನ್ನಾಗಿ ನೋಡಿರ್ತೀರ ಅನ್ಕೊಂಡಿರ್ತಾರೆ. ಮಸಲ್ಲು ಲಿಗಮೆಂಟ್ ಏನಾಗ್ಬಿಡುತ್ತೆ, ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ, ಬೋನ್ಗಳು ಫ್ರ್ಯಾಕ್ಚರ್ ಆಗೋ ಚಾನ್ಸ್ ತುಂಬನೇ ಇದೆ. ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ನಾವು ನೋಡಿರ್ಬೇಕಂದ್ರೆ ಆನ್ ದ ಸ್ಪಾಟಲ್ಲಿ ನ್ಯಾಷನಲ್ ಸ್ಟೇಟಲ್ಲಿ ಆಡಬೇಕಾದ್ರೆ ಒಬ್ಬೊಬ್ಬರು ಪ್ಲೇಯರ್ ಆಡೋದು ಅಂದರೆ ಫ್ರಿಕ್ಷನ್ ಆಫ್ ಸೆಕೆಂಡಲ್ಲಿ ಅದನ್ನು ಗೇಮ್ನ ಮುಗಿಸ್ಕೊಂಡು ಹೋಗ್ತಾರೆ. ಆ ರೆಫ್ರಿಗೆ ಗೊತ್ತಾಗೋದಿಲ್ಲ. ದೇಶದ ಪರವಾಗಿ ಆಡೋಂಥದ್ದನ್ನು ಒಂದು ಕಣ್ಣು ಮಿಡಿಸೋದು ಗೆಲ್ಲೋದು, ಫ್ರಿಕ್ಷನ್ ಆಫ್ ಸೆಕೆಂಡ್ ಕಣ್ಣು ಮಿಡಿಸೋಷ್ಟ್ರೊಳಗೆ ಗೇಮ್ ಮುಗಿದೋಗಿರುತ್ತೆ. ಸೊ ತುಂಬ ಅಲರ್ಟ್ ಆಗಿರ್ಬೇಕು ಈ ಗೇಮ್. ನೀವು ಒಂದು ಸ್ವಲ್ಪ ನೀವೇನಾದ್ರು ಒಂದು ಟೇಬಲ್ ಮೇಲೆ ಹೋಗಿ ಒಂದು ಗ್ರಿಪ್ ಏನು ತೊಗೊಳ್ತೀರಾ, ಆ ಮೂಮೆಂಟಲ್ಲಿ ನೀವೇನಾದ್ರು ಒಂದು ಸೆಕೆಂಡ್ ಏನೋ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಯ್ತು ಅಂದರೆ, ಡೈವರ್ಟ್ ಆಯಿತು ಅಂದರೆ ಆ ಗೇಮ್ ಲಾಸ್ ಅಂತ. ಇಷ್ಟು ವರ್ಷ ಕಷ್ಟಪಟ್ಟಿರೋದು ಆ ಕ್ಷಣದಲ್ಲಿ 1 ಸೆಕೆಂಡಲ್ಲಿ ಹೋಗೋದು. ನೀವು ಎಷ್ಟು ಎಫರ್ಟ್ ಹಾಕಿ ವರ್ಷಗಟ್ಟಲೆ ಪರ್ಫಾರ್ಮ್ ಮಾಡಿರ್ತೀರ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೀವು ಫೋಕಸ್ ಮಾಡಲಿ ಏನಾದ್ರು 1% ಏನೋ ಕಡಿಮೆ ಆಯಿತು ಅಂದರೆ ಟೋಟಲಿ ಲಾಸ್. ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಸರ್, ಇವತ್ತಿನ ಯುವಕರು ಎಲ್ಲ ಇರುತ್ತೆ ಅವ್ರ ಹತ್ರ, ದೇಹ ಸುದೃಢವಾಗಿರುತ್ತೆ, ಎಲ್ಲ ಬಲಿಷ್ಠವಾಗಿರ್ತಾರೆ. ಆದರೆ ಕೆಲವೊಂದು ಇದು ಒಂದು ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಸ್ಮೋಕಿಂಗ್ ಆಗಿರ್ಬೋದು ಅಡಲ್ಟ್ ಆಗಿ ಯಾವುದೇ ರೀತಿ ತಮ್ಮ ದೇಹವನ್ನು ಕಾಪಾಡಿಕೊಳ್ಳಲ್ಲ, ಹಾಳಾಗಿ ಬಂದಿರುತ್ತೆ. ಯಾರೋ ಈ ಫ್ರೆಂಡ್ಸ್ ನೀಡಿದ್ರು ಅಂತ ಹೇಳಿ ಜಿಮ್ಗೆ ಹೋಗಿ ಜಾಯ್ನ್ ಆಗ್ತಾರೆ. 1 ತಿಂಗಳು 2 ತಿಂಗಳು ವರ್ಕೌಟ್ ಮಾಡ್ತಾರೆ. ಅಲ್ಲಿ ಇರೋಂಥ ಟ್ರೈನರ್ಗಳು ಈ ಏನು ಸ್ಟೆರಾಯ್ಡ್ಗಳು ಅಥವಾ ಪ್ರೋಟೀನ್ ಶೇಕ್ಗಳು ತಗೊಂಡು ಅವರು ಇದ್ದಂತಹ ವ್ಯಸನಗಳು ಏನಿರ್ತವೆ ಅದು ಯಾವುದೂ ಸಹ ಹೇಳ್ಕೊಳ್ಳಲ್ಲ. ಬಟ್ ಜಿಮ್ಮಲ್ಲಿ ಬಂದು ಅವ್ರಿಗೇನೋ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಏನೋ ಆಯಿತು ತಕ್ಷಣ ಏಕಾಏಕಿ ಜಿಮ್ ಮೇಲೆ ಇದೊಂದು ಈಗ ಇದಾಗ್ಬಿಟ್ಟಿದೆ. ಏನಾದ್ರು ಒಂದು ಜಿಮ್ಗೆ ಹೋಗೋ ಪರ್ಸನ್ನು ಒಬ್ಬ ಡೆತ್ ಆಯಿತು ಅಂದರೆ ಅವ್ನು ಜಿಮ್ಗೆ ಹೋಗ್ತಿದ್ದ, ಅದಕ್ಕೆ ಹೋಗ್ಬಿಡ್ತು, ನನಗೆ ಪ್ರಾಣ ಹೋಯಿತು ಅಂತ ಸತ್ತೋಗ್ಬಿಟ್ಟ ಅಂತ ಇದೊಂದು ತುಂಬ ಓಡಾಡ್ತಾ ಇದ್ರು. ಕೆಲವಾರು ವರ್ಷಗಳಿಂದ ತುಂಬ ಓಡಾಡ್ತಾ ಇದೆ. ಸೊ ಈಗ ಲೈಫ್ ಸ್ಟೈಲ್ ಏನಂದರೆ ಅವ್ರು ಒಂದು ಫುಡ್ ಹ್ಯಾಬಿಟು, ಅವ್ರ ಸ್ಟ್ರೆಸ್ ಲೆವೆಲ್ಲು, ಅವ್ರ ಡೈಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈಗ ಮೊಬೈಲ್ ಇರೋದ್ರಿಂದ ಅವ್ರ ನಿದ್ದೆ ಕಡಿಮೆ. ನನ್ಗೆ ಗೊತ್ತಿರೋ ಪ್ರಕಾರ ಯಾರೂ 5 to 6 hours ಮೇಲೆ ಯಾರೂ ಮಲಗೋದಿಲ್ಲ. ಆಸ್ ಸೈನ್ಸ್ ಪ್ರಕಾರ ಅಟ್ಲೀಸ್ಟ್ 7 to 8 hours ಗುಡ್ ಸ್ಲೀಪ್ ಬೇಕು ಒಬ್ಬ ಮನುಷ್ಯನಿಗೆ. ಅಷ್ಟು ಬೇಕೇ ಬೇಕು ಪ್ರಾಪರ್ ಸ್ಲೀಪು. ಅವಾಗ ಸ್ಟ್ರೆಸ್ ಲೆವೆಲ್ ಏನಿಲ್ಲ, ಏನೋ ತಿನ್ನೋದಿಲ್ಲ. ಅವ್ರು ತುಂಬ ಜನ, ನಾನು ಫ್ರೀಲಾನ್ಸಿಂಗ್ ಟ್ರೈನರ್, ನಾನು ಫಿಟ್ನೆಸ್ ಪ್ರೊಫೆಷನಲ್ ಇರೋದು. ಸೊ ಏನೋ ತಿನ್ನೋದಿಲ್ಲ, ರಾತ್ರಿ ನಿದ್ದೆ ಮಾಡಿರಲ್ಲ, ಬೆಳಗ್ಗೆ ಹೋಗ್ಬಿಡ್ತಾರೆ. ಸುಮ್ಮನೆ ತುಂಬ ಅವ್ರ ಇಷ್ಟ, ಯಾರೋ ಟ್ರೈನರ್ ಗೈಡೆನ್ಸ್ ಇಟ್ಕೊಳ್ಳಲ್ಲ. ಯೂಟ್ಯೂಬ್ ನೋಡ್ಕೊಂಡು ಯಾರೋ ಒಬ್ರನ್ನ ನೋಡ್ಕೊಂಡು ಹೋಗಿ ವರ್ಕೌಟ್ ಮಾಡೋದು. ಸೊ ಅಲ್ಲಿ ಏನಾರು ಆದಾಗ ಜಿಮ್ಮಲ್ಲಿ ವರ್ಕೌಟ್ ಮಾಡಕ್ಕೆ ಹೋಗಿದ್ದೆ, ಹಿಂಗೆ ಆಗ್ಬಿಟ್ಟ ಅಂತ ಹೇಳಿ. ಸೊ ಸ್ಟೆರಾಯ್ಡ್ ಎಲ್ಲ ತಗೊಳೋದ್ರಿಂದ ನಿಮಗೆ ಡಿಸ್ಅಡ್ವಾಂಟೇಜ್ ಹೊರತು ಅಡ್ವಾಂಟೇಜ್ ಏನೂ ಇಲ್ಲ, ಉಪಯೋಗ ಅಂತ ಏನೂ ಇಲ್ಲ. ಅದರಿಂದ ನೀವು ಏನೋ ಒಂದು ತಗೊಂಡು ಮಾಡಿದ್ರಿ, ನೀವು ಲೈಫ್ ಟೈಮ್ ನೀವು ಇರೋವರೆಗೂ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂದ್ರೆ ಅತಿ ಬೇಗ ಹಾರ್ಮೋನ್ ಚೇಂಜ್ ಆಗಿ ಹಾರ್ಮೋನ್ಸ್ ಚೇಂಜ್ ಮಸಲ್ ಗ್ರೋತ್ ಮಾಡೋಕ್ಕೋಸ್ಕರ ಅದನ್ನು ಶಾರ್ಟ್ ಟೈಮಲ್ಲಿ ನೀವು ರಿಸಲ್ಟ್ ಮಾಡೋಕ್ಕೋಸ್ಕರ ತಗೊಳ್ತೀರಾ, ಬಟ್ ಯೂಸ್ ಇಲ್ಲ ಅದು. ಅಂದ್ರೆ ಅದನ್ನ ಪ್ರಾಪರ್ ಟ್ರೈನರ್ ಇದ್ದು, ಪ್ರಾಪರ್ ಟ್ರೈನರ್ ಗೈಡೆನ್ಸ್ ಇದ್ರೆ ಮಾತ್ರ. ಅದು ಮೆಡಿಕಲ್ ಪ್ರಕಾರ ಏನು ಬೇಕು ಅಂತ ಇದ್ರೆ ಬೇಕಾದ್ರೆ ನಾನು ಆ ಕಾಂಪಿಟೇಷನ್ ಮಾಡಬೇಕು ಅನ್ನೋ ವ್ಯಕ್ತಿಗಳು ಮಾತ್ರ ತಗೋಬೇಕು. ನಾನಂತೂ ಅಡ್ವೈಸ್ ಮಾಡೋದಿಲ್ಲ ತಗೋಬೇಕು. ಇಟ್ಸ್ ಟೋಟಲಿ ಡೇಂಜರ್, ಅದು ತಗೊಳ್ಳೇಬಾರ್ದು. ನಮ್ಮ ನಾವು ತಗೊಳ್ಳೋದು ಇಲ್ಲ, ಯಾರಿಗೂ ಅಡ್ವೈಸು ಮಾಡೋದಿಲ್ಲ. ಈ ಪ್ರೋಟೀನ್ ಶೇಕ್ಗಳು ಸರ್,
ನಾನು ಆಕ್ಚುಲಿ ಪ್ರೋಟೀನ್ ಶೇಕ್ ಎಲ್ಲ ಮೊದಲು ತಗೊಳ್ತಿದ್ದೆ. ಈಗ ಒಂದು 4-5 years ಇಂದ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಯಾಕಂದ್ರೆ ಈಗೆಲ್ಲ ತುಂಬಾ ಲೋಕಲ್, 99% ನಿಜವಾಗೂ ಪ್ರೋಟೀನ್ ಶೇಕ್ಗಳ ಅವಶ್ಯಕತೆ ಇದೆ. ಆದ್ರೆ ಇವತ್ತು ಎಲ್ಲ ಬ್ಲ್ಯಾಕ್ ಅಲ್ಲಿ ಬೇರೆ ಕರಾಳವಾಗಿ ನಡೀತಿದೆ. ಹೌದೌದು, ತುಂಬಾ ಫೇಕ್ ಪ್ರಾಡಕ್ಟ್ ಬರ್ತದೆ. ಒಂದೊಂದು ಬ್ರ್ಯಾಂಡ್ ಇರ್ಬೋದೇನೋ, ಬಟ್ ನನಗೆ ಗೊತ್ತಿಲ್ಲ. ಒರಿಜಿನಲ್ ಬ್ರ್ಯಾಂಡ್ಗಿಂತ ಫೇಕ್ ಬ್ರ್ಯಾಂಡ್ಗಳೇ ಸಿಕ್ಕಾಬಿಡೆ ಅವ್ರೆ. ಹುಡುಗರಿಗೆ ಗೊತ್ತಾಗೋದಿಲ್ಲ, ಕಮ್ಮಿ ಸಿಕ್ತು ಅಂತ ತಗೋತಾರೆ. ಟ್ರೈನರ್ ಜಿಮ್ಗಳಿದವರು ಅವ್ರು ಮಾರ್ಕೆಟಿಂಗ್ಗೋಸ್ಕರ ಮಾಡ್ತಾರೆ. ಬೇರೆ ಈ ಆನ್ಲೈನ್ಗಳೆಲ್ಲ ಆಫ್ ಪ್ರೈಸ್ ಒಂದು ಡಿಸ್ಕೌಂಟ್ ಅಂತ ತಗೊಂಡ್ಬಿಡ್ತಾರೆ. ಸೊ ಅದು ನಾನು ಪ್ರೋಟೀನ್ ನಾನು ತಗೊಳ್ಳೋದಿಲ್ಲ. ಈಗ ಸ್ಟಾಪ್ ಮಾಡಿದೆ 4-5 years ಮೊದಲು ತಗೊಳ್ತಿದ್ದೆ. ಸೊ ನಾನೇ ಮನೇಲೆ ಹೋಮ್ ಮೇಡ್ ಪ್ರೋಟೀನ್ ಥರ ನಾನೇ ಮಾಡಿಕೊಂಡು ನಾನೇ ಮಾಡ್ಕೊಂಡು ಇದು ಕುಡಿತೀನಿ ಅಷ್ಟೇ. ಸೊ ಎಲ್ಲ ನಟ್ಸು, ಸೀಡ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಪೌಡ್ರ್ ಮಾಡಿ ನಾನು ಅದನ್ನೇ ತಗೊಳ್ತೀನಿ. ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು. ಸೇಫ್ ಅಲ್ಲ ಅದು ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ತಗೊಳ್ಳೋದಿಲ್ಲ ಅದನ್ನು. ಅಂದರೆ ಯುವ ಜನತೆಯ ಲೈಫ್ ಸ್ಟೈಲು ತುಂಬ ಕೆಟ್ಟದಾಗಿದೆ. 100%. ಯಾರು ಸಹ ಪ್ರಾಪರ್ ಆಗಿ ಒಂದಿದ್ರೆ. ಇವತ್ತು ಯಾರೋ ಒಬ್ರು ಹೇಳ್ತಾ ಇದ್ರು, ಹಳ್ಳಿಲಿ ಕೆರೆ ಕಡೆಗೆ ಹೋಗ್ಬೇಕು ಅಂದ್ರೆ ಚಂಬ ಎತ್ಕೊಂಡು ಹೋಗ್ತಿರಂತೆ. ಆದರೆ ಇವತ್ತು ಯಾರೇ ವಾಶ್ರೂಮ್ ಹೋದ್ರು ಮೊಬೈಲ್ ಎತ್ಕೊಂಡು ಹೋಗ್ತಾರೆ. ಹೌದೌದು, ಮೊಬೈಲ್ ಈಗ ಒಂಥರ ಮೊಬೈಲೇ ಜೀವನ ಆಗ್ಬಿಟ್ಟಿದೆ. ಮನುಷ್ಯ ಎಲ್ಲೂ ಹೋಗಲ್ಲ, ಮೊಬೈಲ್ ಇಲ್ಲ ಏನೋ ನಡೆಯೋದೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಯಾವಾಗಲೂ ಊಟಕ್ಕೆ ಕೈಯಲ್ಲಿ ಅನ್ನ ಇಟ್ಕೊಳ್ತಾರೆ ಗೊತ್ತಿಲ್ಲ, ಒಟ್ಟು ಮೊಬೈಲ್ ಇರಲೇಬೇಕು. ಈ ಜಿಮ್ಮಲ್ಲೂ ಅಷ್ಟೇ, ಎರಡೂ ಕೈಲಿ ವರ್ಕೌಟ್ ಮಾಡೋದ್ರಿಂದ ಮೊಬೈಲ್ ಸೈಡ್ ಇರುತ್ತೆ. ಹೌದೌದು, ಒಂದ್ ಕೈಲಿ ಇದ್ರೆ ಒಂದ್ ಕೈಲಿ ಫೋನು, ಒಂದ್ ಕೈಲಿ ವರ್ಕೌಟ್ ಇಲ್ಲ ಒಂದ್ ಸೆಟ್ ಮಾಡೋದು ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಬೇರೆಯವ್ರು ಮಾಡಕ್ಕೂ ಬಿಡಲ್ಲ, ಇದು ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡಿ ಕೂತ್ಕೊಳ್ಳೋದು. ಸರ್, ಇಷ್ಟು ಸಾಧನೆಗಳನ್ನ ಮಾಡಿ ನೀವು ಇವತ್ತಿನ ಯುವ ಜನತೆಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ಲೈಫ್ ಸ್ಟೈಲ್ ಹೆಂಗಿರಬೇಕು, ಅಥವಾ ಈ ರೀತಿ ಕಾಂಪಿಟೇಷನ್ಗಳು ಅಥವಾ ಬಾಡಿ ಬಿಲ್ಡಿಂಗು, ಒಂದು ದೇಹನ ನಾನು ಇದೇ ರೀತಿ ಇಟ್ಕೋಬೇಕು ಅಂತ ಯುವಕರು ಯಾರು ಅನ್ಕೋತಾರೆ, ಅವ್ರಿಗೆ ಏನಂತ ಹೇಳ್ತೀರಾ? ಸೊ ನಾನು ಹೇಳೋದೇನಂದರೆ, ಈಗಿನ ಜನ್ರೇಷನ್ಗೆ ಬೇಗ ನಿಮ್ಗೆ ರಿಸಲ್ಟ್ ಕಾಣಬೇಕು, ಶಾರ್ಟ್ಕಟ್ ಬೇಕು, ತಾಳ್ಮೆ ಇರಬೇಕು. ಯಾರೋ ಒಬ್ರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತಾರೆ. ವೆಯ್ಟ್ ಗೇನ್ ಮಾಡೋಕ್ಕೆ ವರ್ಷಾನ್ಗಟ್ಟಲೆ ತೊಗೊಂಡಿರ್ತಾರೆ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದು 3 months ಅಲ್ಲಿ ಕಡಿಮೆ ಆಗಬೇಕು ಅಂತ. ಅದು ಹೆಂಗೆ ಕಡಿಮೆ ಆಗ್ಬಿಡುತ್ತೆ? ವರ್ಷಗಳಿಂದ ಜಾಸ್ತಿ ಮಾಡ್ಕೊಂಡ್ಬಂದಿದ್ರೆ 3 months ಅಲ್ಲಿ ಹೆಂಗೆ ಕಡಿಮೆ ಆಗುತ್ತೆ? ತಾಳ್ಮೆ ಇರ್ಬೇಕು ತಾನೆ. ಸೊ ಅದಕ್ಕೋಸ್ಕರ ಪ್ರಾಪರ್ ಡಯಟ್ ಪ್ಲಾನ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ನಿಮ್ಮ ಬಾಡಿಗೆ ಏನು ಸೆಟ್ ಆಗುತ್ತೆ ಅದನ್ನು ಅದೇ ಥರ ವರ್ಕೌಟ್ ಡಿಸೈನ್ ಮಾಡಬೇಕಾಗತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್, ಆ ಥರ ವೆಯ್ಟ್ ಟ್ರೈನಿಂಗ್, ಅದೆಲ್ಲ ನಿಮಗೆ ಏನೋ ಹೆಲ್ತ್ ಡಿಸೀಸ್ ಇದ್ದರೆ ಅದನ್ನು ಪ್ರಾಪರ್ ಟ್ರೈನರ್ ಯಾರೋ ಇದ್ದರೆ, ಸೊ ನ್ಯೂಟ್ರಿಷನಿಸ್ಟ್ ಇದು ಅವ್ರ ನಿಮ್ಮದು ಏನಿದೆಯೋ ಎಲ್ಲ ಅವ್ರ ಹತ್ರ ಇನ್ಫಾರ್ಮೇಷನ್ ಕೊಡ್ತಾರೆ. ಅವ್ರು ಡಿಸೈನ್ ಮಾಡ್ತಾರೆ, ಟ್ರೈನರ್ಸ್ ಆಗಲಿ ಯಾರು ಆ ಥರ ಇದ್ದರೆ. ಸೊ ಅದಿದ್ರೆ ತುಂಬ ಒಳ್ಳೇದು. ಪ್ರಾಪರ್ ಗೈಡೆನ್ಸ್ ತೊಗೊಂಡ್ರೆ ತುಂಬ ಒಳ್ಳೇದು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸರ್, ನೀವು ವಿದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಆರ್ಮ್ ರೆಸ್ಲಿಂಗ್ ಆಗಿರ್ಬೋದು, ನೀವು ಟ್ರೈ ಮಾಡಿದ್ದೀರಾ. ಅಲ್ಲಿ ನಮ್ಮ ದೇಶನ ನೀವು ರೆಪ್ರೆಸೆಂಟಿವ್ ಮಾಡ್ತೀರಾ, ನಮ್ಮ ದೇಶನ ಗುರುತಿಸ್ತೀರಾ. ಆದರೆ ಆ ದೇಶದಿಂದ ನೀವು ಒಂದು ಪದಕನ ಗೆದ್ದು ಬರಬೇಕಾದ್ರೆ ಇಲ್ಲಿರುವಂಥ ಸಚಿವರಾಗಿರ್ಬೋದು ಅಥವಾ ಇಲ್ಲಿರುವಂಥ ಜನಗಳಾಗಿರ್ಬೋದು ನಿಮ್ಮನ್ನ ಗುರುತಿಸಿದ್ದಾರೆ ಇವತ್ತಾದರೂ? ಸರ್, ಗುರುತಿಸೋದು ಇರಲಿ, ನಾನು ಯಾವಾಗ 22 ನಾನು ಫಸ್ಟು ನಾನು 2019 ನಾನು ಆಂಬ್ರೆಸಿಂಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ದೀಪಕ್ ಸರ್ ಅಂತ ನಾನು ಕೋಚು. ನಾನು ಇಲ್ಲೇ ಫೋಕಸ್ ಜಿಮ್ಮಲ್ಲಿ ಟ್ರೈನ್ ಮಾಡೋದು, ಸೋಮವಾರ ಜಿಮ್ಮಲ್ಲಿ ಆಂಬ್ರೆಸಿಂಗಲ್ಲಿ ಟ್ರೈನ್ ಅಪ್ ಮಾಡೋದು. ನಾನು 2019 22 ವರ್ಲ್ಡ್ ಆಂಬ್ರೆಸಿಂಗ್ ಚಾಂಪಿಯನ್ಶಿಪ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅಲ್ಲಿ ಬಂದು ನನಗೆ ಬ್ರಾನ್ಸ್ ಮೆಡಲ್ ಆಯಿತು. ಸೊ ನಾನು ನಮ್ದೇನು ಹಾಗೆ ಹೇಳಿದಾಗೆ ನಮಗೇನು ಒಂದು ಎಕ್ಸ್ಪೆಂಡಿಚರ್ ಏನೋ 50,000 ಕೊಡ್ತಿರೋ ಅಂತ ಅದನ್ನು ನಾನು ಗೌರ್ಮೆಂಟಿಗೆಲ್ಲ ಹಾಕಿದ್ದೆ. ಅಲ್ಲಿ ಏನು ಅಂತಂದರೆ ಆರ್ಮ್ ರೆಸ್ಲಿಂಗ್ನ ಗೇಮೇ ಇಲ್ಲ ಅಂತ ಅವರೇ ಡಿಸೈಡ್ ಮಾಡ್ಬಿಟ್ಟು, ಅಂದರೆ ನೀವು ದೇಶನ ಪ್ರತಿನಿಧಿಸಿ ಟರ್ಕಿ ದೇಶದಲ್ಲಿ ವಿನ್ ಮಾಡ್ಕೊಂಡು ಬರ್ತೀರಾ, ನಮ್ಮ ದೇಶದಲ್ಲಿ ಆ ಗೇಮೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಕೊಡೋದು 50,000 ರೂಪಾಯಿ, ಕೊಡೋ 50,000 ರೂಪಾಯಿ. ಅದು ಹೇಳ್ತಿಲ್ಲ, ನಾನು ಹೇಳ್ತೀನಿ, ಕರ್ನಾಟಕದಿಂದ 3 ಜನ ಹೋಗಿದ್ದಿದ್ದು. ಅಲ್ಲೋ ಮೆಡಲ್ ಆಗಿದೆ ನನಗೆ ಒಬ್ಬಂಗೆ. ಆ ಮೆಡಲ್ ಆಗಿದ್ರು ದುಡ್ಡು ಇಸ್ಕೊಂಡಿದ್ದಾರೆ, ನನಗೆ ಕೊಡಲಿಲ್ಲ. ಅಲ್ಲ, ಈ ಆರ್ಮ್ ರೆಸ್ಲಿಂಗ್ ಅಂತ ಏನಂತ ಹೇಳ್ತೀರಾ, ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ದಕ್ಷಿಣ ಭಾರತದಲ್ಲಿ ಕಡಿಮೆ ಇದೆ, ಅದೇ ಉತ್ತರ ಭಾರತದಲ್ಲಿ ಇದೊಂದು ದೊಡ್ಡ ಮಹತ್ವದ ಕ್ರೀಡೆ ಅಂತ ಹೇಳ್ತಿದ್ದೆ. ಖಂಡಿತ ತುಂಬ ಇದೆ. ಬೇರೆ ಕಡೆ ನಮ್ಮ ಸೌತ್ ಇಂಡಿಯಾದಲ್ಲೇ, ಅಂದರೆ ಕೇರಳದಲ್ಲೆಲ್ಲ ತುಂಬ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ತುಂಬಾ ಸಪೋರ್ಟ್, ತುಂಬಾ ಕಾಡಿದೆ. ಏನು ಸಪೋರ್ಟಿವ್ ಇದೆಯಲ್ಲ ಈ ಗೇಮ್ಗೋಸ್ಕರ. ಸೊ ನಮ್ಮ ಮೇನ್ ಬೇಕಾಗಿರೋದೇ ನಮಗೆ ತುಂಬ ಸಪೋರ್ಟ್ ಬೇಕು ಸರ್. ಯಾರು ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಸಾಧನೆ ಶಿಖರವನ್ನು ಹತ್ತಿ ಕೂತಿದ್ದೀರಾ, ನಿಮಗೆ ಯಾವುದೇ ರೀತಿ ಮನ್ನಣೆ ಅಂತೂ ಸಿಗ್ತಿಲ್ಲ? ಖಂಡಿತ ಇಲ್ಲ. ಈಗ ಎಷ್ಟು ನಾನು ಆಲ್ಮೋಸ್ಟ್ ಒಂದು 3-4 years 22 ನಾನು ಬ್ರಾನ್ಸ್ ಮೆಡಲ್ ಆಗಿದ್ದು, ಆಲ್ಮೋಸ್ಟ್ 4 years ಆಯಿತು. ಆಲ್ಮೋಸ್ಟ್ ಒಂದು 3-4 ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಏಷ್ಯನ್ ಗೇಮ್ಸ್ಗೆ ಒಂದು 2 times ರೆಪ್ರೆಸೆಂಟ್ ಮಾಡಿದ್ದೀನಿ. ಅದೆಲ್ಲ ನನ್ನ ಓನ್ ಎಕ್ಸ್ಪೆಂಡಿಚರ್ ಅಲ್ಲ. ನನ್ನ ಫ್ರೆಂಡ್ಸ್ಗಳು ಸ್ವಲ್ಪ ಹೆಲ್ಪ್ ಮಾಡಿದ್ರು.
ಸೊ ಎಲ್ಲ ನಾವು ಓನ್ ಎಕ್ಸ್ಪೆಂಡಿಚರ್ ಆಗಿದೆ. ಗೌರ್ಮೆಂಟಿಂದ ಒಂದು ₹1 ಸಿಕ್ಕಿಲ್ಲ, ಇವತ್ತಿಗೂ ಸಿಕ್ಕಿಲ್ಲ. ಇವತ್ತಿಗೂ ಇಲ್ಲ ಸರ್. ಅಂದರೆ ಒಂದಿಷ್ಟು ನೋಂದಾಯಿತ ಕ್ರೀಡೆಗಳಿಗೆ ಅಥವಾ ಪಾರ್ಟಿಸಿಪೇಟ್ ಮಾಡಿ ನಾನು ಅಲ್ಲಿ ವಿನ್ ಆದರೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಯಾವುದೇ ರೀತಿ ಸರ್ಕಾರಿ ಕೆಲಸ ಸಿಕ್ಕಿಲ್ಲ? ಇಲ್ಲ, ನನಗೆ ಯಾವುದೇ ಥರ ಸರ್ಕಾರದ ಕೆಲಸ ಸಿಕ್ಕಿಲ್ಲ ಸರ್. ನಿಮ್ಗೆ ಗುರುತಿಸೇ ಇಲ್ಲ, ಇನ್ನು ಸರ್ಕಾರಿ ಕೆಲಸ ಸಿಗೋದು ಸುಳ್ಳು? ಸಿಕ್ಕೂ ಇಲ್ಲ, ಗುರ್ಸೂ ಇಲ್ಲ ಸರ್. ನಾನು ಹೇಳ್ತಿಲ್ವಾ, ನಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಅವಾರ್ಡ್ ಕೊಡ್ತಾರೆ, ಒಂದು ಅವಾರ್ಡ್ ಒಂದು ಡಿಸೆಂಬರ್ 3ಗೆ ಅದು ಅವಾರ್ಡ್ ಕೊಡ್ತಾರೆ. ಅದನ್ನ ತಗೋಬೇಕು ಅಂತಂದ್ರೆ ನಾನು 2-3 ಸಲ ಅದಕ್ಕೆ ಅಪ್ಲೈ ಮಾಡಿದ್ದೇನೆ. ಅಪ್ಲೈ ಮಾಡ್ಬೇಕಾದ್ರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಬರಬೇಕಂತ. ನಾವು ಅಷ್ಟೆಲ್ಲ ನಾವು ಕಷ್ಟಪಟ್ಟು ಅಷ್ಟೆಲ್ಲ ಸಾಧನೆ ಮಾಡ್ಬಿಟ್ಟು ಇವ್ರು ಗುರ್ತಿಸ್ಕೊಡ್ತೀರ, ನಾವು ಇವ್ರ ಮನೆ ಹತ್ರ ಹೋಗ್ಬಿಟ್ಟು ನನಗೆ ಅವಾರ್ಡ್ ಕೊಡ್ಸಿದ್ದ ನಾವು ಕೇಳೋದು ಎಷ್ಟು ನ್ಯಾಯ? ಅಂದ್ರೆ ಈಗ ಲೋಕಲ್ ಆಗಿ ನಿಮ್ಮ ಕಾರ್ಪೊರೇಟರ್ಗಳಾಗಿರ್ಬೋದು ಅಥವಾ ಕೌನ್ಸಿಲರ್ಗಳು ಯಾರಿದ್ರು, ನೀವೇ ಚುನಾಯಿತ ಕೇಳಿಲ್ಲ ಸರ್. ನಾನು ಅಲ್ಲ, ಆ ಅಭ್ಯರ್ಥಿಗಳು ನಿಮ್ಮನ್ನ ನೋಡಿದ್ರೆ ಸುಮ್ಮನೆ ಏನೋ ಒಂದು ವಿಶ್ ಮಾಡಿ ಒಂದು ₹1,000 ₹2,000 ಕೊಡಕ್ ಬರ್ತಾರೆ ಹೊರತು ಹೌದು ನಿಮ್ಮ ಕ್ರೀಡೆಗೆ ಸಪೋರ್ಟ್ ಯಾರು ಮಾಡಲ್ಲ. ಅಥವಾ ಇದೊಂದು ಕ್ರೀಡೆ ಇದೆ, ಹೌದು ಈ ರೀತಿ ಯಾರು ದಾಖಲೆ ಮಾಡ್ತಾರೆ ಕ್ರೀಡಾಪಟುಗಳು, ಅವ್ರಿಗೆ ನಾವು ಮನ್ನಣೆ ಕೊಡಬೇಕು ಅಂತ ಯಾರು ಅನ್ಕೊಳ್ಳಲ್ಲ. ಯಾರು ಇಲ್ಲ ಸರ್, ಒಬ್ರು ಇಲ್ಲ. ಸುಮ್ಮನೆ ಅದೊಂಥರ ನಮ್ಮ ದೇಶದಲ್ಲಾಗಿರೋ ನಮ್ಮ ರಾಜ್ಯದಲ್ಲಿ ಕ್ರೀಡಾ ಸಚಿವರುಗಳು ವ್ಯರ್ಥ. ಖಂಡಿತ ಹೇಳ್ಬೋದು. ಅದಕ್ಕಿಂತ ಡಿಪಾರ್ಟ್ಮೆಂಟ್ಗಳು ವೇಸ್ಟ್. ನಮ್ಮ ಡಿಸೇಬಲ್ ವೆಲ್ಫೇರ್ ಆಫೀಸ್ ಇದೆ, ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಅದು ಇದ್ದು ಏನು ಪ್ರಯೋಜನ? ನೀವೇನಾದ್ರು ಕೇಳಕ್ ಹೋಯ್ತು ಅಂದ್ರೆ ಅವ್ರು ಲಂಚ ಕೇಳ್ತಾರೆ. ಅದು ಎಲ್ಲ ಕಡೆ ನಡೆಯೋದೇ ಸರ್, ಇದ್ದಿದ್ದೇ ಅದು. ನೀವು ನಡ್ಕೊಂಬರೋಂಥದ್ದನ್ನ ನೋಡಿದ್ರು ಸಹ, ಅಥವಾ ನೀವು ಇದರಲ್ಲಿ ಇಷ್ಟು ಮೆಡಲ್ನ ತೋರಿಸಿದ್ರು ಸಹ, ನಾನು ಒಂದು ಸರ್ಕಾರಿ ಉದ್ಯೋಗ ಕಡೆ ನಾನು ದೇಶನ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಸಹ ನಿಮ್ಗೆ ಯಾವುದೇ ಉದ್ಯೋಗ ಇಲ್ಲ. ಖಂಡಿತ ಇಲ್ಲ ಸರ್. ಅವ್ರು ಏನಂದ್ರೆ ಡಿಪಾರ್ಟ್ಮೆಂಟಲ್ದವ್ರಿಗೆ ನಮ್ಮಂಥವ್ರು ನಡೆಯೋದು ನೋಡೋದು ತುಂಬಾ ಇಷ್ಟ ಅವ್ರಿಗೆ. ಅವ್ರು ಬಂದು ಹೋಗಿ ಬಂದು ಮಾಡೋದು ಕಲಿಬೇಕು, ತುಂಬಾ ಇಷ್ಟ ಅವ್ರಿಗೆ ನಮ್ಮ ನೋಡೋದು. ಅಂದ್ರೆ ಇವತ್ತು ಇಷ್ಟ ಅವ್ರಿಗೆ ಈ ಡಿಸಬಿಲಿಟಿ ಚಾಲೆಂಜ್ ಏನು ಪರ್ಸನ್ಸ್ ಇರ್ತೀರಾ, ಅದಕ್ಕೆ ಅಂತ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಕೆಲಸ ಮಾಡೋಂಥವ್ರೆಲ್ಲ ಎಲ್ಲ ಚೆನ್ನಾಗಿರೋರೆ, ಇನ್ನು ಎಲ್ಲ ಚೆನ್ನಾಗಿರೋರೆ ಸರ್. ಒಂದಿಬ್ರೇನೋ ಇರ್ಬೇಕು ಅನ್ಸುತ್ತೆ, ನಾನು ಗೊತ್ತಿಲ್ಲ. ಎಲ್ಲ ಚೆನ್ನಾಗಿರೋರಿಗೆ ನೀವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂರ್ಸಿದ್ರೆ ನ್ಯೂನತೆ ಇರೋಂಥ ವ್ಯಕ್ತಿಗಳನ್ನ ಎಲ್ಲಿ ನೋಡ್ತಾರೆ? ಕಷ್ಟ ಅವ್ರಿಗೆ ಆಗ ಕಷ್ಟ ಗೊತ್ತಾಗಲ್ವಲ್ಲ ಅಲ್ವಾ? ಕಷ್ಟ ಗೊತ್ತಾಗಲ್ವಲ್ಲ. ಸೊ ಅದರಿಂದ ನೀವು ಈಗ 100ರಿಂದ 150 ಪದಕಗಳನ್ನ ಗೆದ್ದಿದ್ರು ಸಹ, ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಗೆದ್ದಿದ್ರು ಸಹ ನಿಮ್ಗೆ ಯಾವುದೇ ರೀತಿ ಮನ್ನಣೆ ಸಿಕ್ಕಿಲ್ಲ ಇವತ್ತವರೆಗೂ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಈ ನಮಗೆ ಟ್ರಸ್ಟ್ಗಳು, ಹಲವಾರು ಸೋಷಿಯಲ್ ಟ್ರಸ್ಟ್ಗಳಿದ್ದಾವೆ, ಫೌಂಡೇಶನ್ಗಳಿದ್ದಾವೆ. ಅಲ್ಲೆಲ್ಲೋ ಹೋಗ್ತಾರೆ ಆಶ್ರಮಕ್ಕೆ, ಸುಮ್ಮನೆ ಹೇಳಿ ಬರ್ತ್ಡೇ ಮಾಡ್ತೀವಿ ಅಂತ ಹೇಳ್ತಾರೆ, ಒಂದು 20,000 ಖರ್ಚು ಮಾಡ್ತಾರೆ. ಈ ರೀತಿ ಫೌಂಡೇಶನ್ಗಳು ಸಹ ನಿಮ್ಮನ್ನ ಗುರುತಿಸಿಲ್ಲ? ಇಲ್ಲ, ಖಂಡಿತ ಇಲ್ಲ. ನಾವು ಈಸಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬಂದಾದ್ಮೇಲೆ ಎಷ್ಟು ಇದಾಗಿದೆ, ಎಷ್ಟು ಇದು ಮಾಡ್ತಾ ಇರ್ತೀವಿ, ಬಟ್ ಯಾರು ನಮ್ಮನ್ನ ಯಾರು ಗುರುತಿಸಿಲ್ಲ. ಯಾರು ಗುರುತಿಸಿಲ್ಲ? ಯಾವುದೇ ರೀತಿಯಾಗಿ ನಿಮಗೆ ಸೌಲಭ್ಯಗಳಾಗ್ಲಿ ಅಥವಾ ಕೈ ಹಿಡಿದು ಜೊತೆಗೆ ನಡೆಸಿರೋಂಥವ್ರು ಯಾರು ಇಲ್ಲ ಇವತ್ತು? ಯಾರು ಇಲ್ಲ ಸರ್. ನಿಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ಗಳೇ ನಮಗೆ ಹೆಲ್ಪ್ ಮಾಡಿರೋದು. ಬಟ್ ಬೇರೆ ಯಾರು ನಮಗೆ ಯಾವುದೊಂದು ಅಸೋಸಿಯೇಷನ್ ಆಗಲಿ, ಯಾವುದೊಂದು NGOಗಳಾಗಲಿ, ಗೌರ್ಮೆಂಟಿಂದ ಆಗಲಿ ಯಾರೂ ಇಲ್ಲ ಸರ್. ಯಾರೂ ನಮಗೆ ಸಪೋರ್ಟ್ ಮಾಡಿಲ್ಲ. ಅಂದ್ರೆ ನಿಮ್ಮನ್ನ ನೋಡಿ ಒಂದು ಪ್ರೇರೇಪಿತರಾಗಿ ಹಲವಾರು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸು ಈ ರೀತಿ ನಾನು ನಿಮ್ಮ ಹತ್ರ ಬರಬೇಕು ಅಂತಂದ್ರೆ ಅವ್ರಿಗೆ ಏನಂತ ಹೇಳ್ತೀರಾ? ಬನ್ನಿ, ಅಥವಾ ನೀವು ಬಂದರೂ ಸಹ ನಿಮಗೆ ವ್ಯರ್ಥ ಅಂತ ಹೇಳ್ತೀರಾ, ಅಥವಾ ಕಷ್ಟಪಡಿ ಅಂತ ಹೇಳ್ತೀರಾ? ಇಲ್ಲ, ಆ ಥರ ಅಂತ ಏನಿಲ್ಲ. ಮಾಡ್ಬೋದು, ಬಟ್ ಏನು ವ್ಯರ್ಥ ಅಂತ ಹೇಳಕ್ ಹೋಗಲ್ಲ. ಮಾಡ್ಬೋದು. ಏನು ಹೇಳ್ತಾರೆ ಅದಕ್ಕೆ, ಅದು ಈಗ ಹಿಂಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಮುಖ್ಯ ಅಲ್ಲ. ಬೇರೆಯವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ಅಥ್ಲೀಟ್ಗಳಿಗೆ ಖಂಡಿತ ಬರೋರ್ಗು ಅದೊಂದು ಇದಾಗುತ್ತೆ. ಸೊ ಸಪೋರ್ಟಿವ್ ಸಿಗುತ್ತೆ ಮಾಡಿದ್ರೆ. ಯಾಕಂದ್ರೆ ನಾನು ಯಾರನ್ನೂ ಇಂಟ್ರೆಸ್ಟ್ ಮಾಡ್ತೀವಿ ಅಂತ ಬಂದು ನಾ ಬೇಡ ಅಂತ ಡಿಸ್ಕರೇಜ್ ಮಾಡೋದು ಒಳ್ಳೇದಲ್ಲ. ಸೊ ಅದಕ್ಕೊಂದು ಸಪೋರ್ಟಿವ್ ಮಾಡೋದು ನಮ್ಮದು ಒಂದಿದು. ಸೊ ಮಾಡೋದು ಒಳ್ಳೇದು. ಬಟ್ ಅಂದರೆ ಅದು ಸರ್ಕಾರದಿಂದ ನಮಗೆ ಮಾನ್ಯತೆ ಕೊಟ್ಟು ಗೇಮ್ನ ರೆಕಗ್ನೈಸ್ ಮಾಡಿ ಪ್ರೋತ್ಸಾಹ ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ. ಏನಾದರೂ ನೀವು ಸರ್ಕಾರಗಳಿಗೆ ಮನವಿಯನ್ನು ಕೊಟ್ಟಿದ್ದೀರಾ ಏನಾದರೂ? ಸೊ ನಾವು ಇದು ಪರ್ಟಿಕ್ಯುಲರ್ ಮನವಿ ಅಂತ ಕೊಟ್ಟಿಲ್ಲ. ನಾವು ಹೋದಾಗ ಇದು ಎಕ್ಸ್ಪೆಂಡಿಚರ್ ಪ್ರೋತ್ಸಾಹಧನ ಅಂತ ಕೊಟ್ಟಿಲ್ಲ. ಅದನ್ನು ರಿಕ್ವೆಸ್ಟ್ ಮಾಡಿದ್ದೀವಿ, ಅದನ್ನೇ ಕೊಡ್ತಾ ಇಲ್ಲ. ಪ್ರೋತ್ಸಾಹಧನೇ ಕೊಡ್ತಾ ಇಲ್ಲ? ಏನು ಈ ಕಪ್ಗಳಿದಾವೆ ಕಣ್ಣು ಮುಂದೆ, ಸುಮ್ಮನೆ ಮನೇಲಿ ಇಟ್ಟಿದ್ದೀರಾ? ಹೌದೌದು, ಮನೇಲಿ ಇಟ್ಕೊಳ್ಳೋದು ಅಷ್ಟೇ. ಮೆಡಲ್ ತೊಗೊಳೋದು, ಮನೇಲಿ ಇಟ್ಕೊಳ್ಳೋದು ಅಷ್ಟೇ. ನಿಮ್ಮ ಮನೇಲಿ ಯಾವ ಥರ ಸಪೋರ್ಟ್ ಮಾಡ್ತಾರೆ ಸರ್? ಮನೇಲಿ ತುಂಬ ಸಪೋರ್ಟಿವ್ ಸರ್. ಯಾಕಂದರೆ ನಮ್ಮ ಅಮ್ಮನೇ ನನಗೆ ಬಿಗ್ ಸಪೋರ್ಟಿವ್. ಸೊ ನನ್ನೆಲ್ಲ ಇದನ್ನ ಹೇಳಿದಲ್ಲ, ನಾವು ಲೈಫ್ ಫುಲ್ಲು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದ್ದಾರೆ. ತುಂಬಾ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ತಾಯಿ ಅಂದ್ರೆ ತ್ಯಾಗ? ಹೌದು. ನನಗೋಸ್ಕರನೇ ಫುಲ್ ತ್ಯಾಗ ಮಾಡಿ ಅವ್ರದ್ದು ಲೈಫ್ನೇ ನನಗೋಸ್ಕರ. ಅವ್ರಿಲ್ಲ ಅಂದ್ರೆ ನಿಜವೂ ಹೇಳ್ತಾ ಇರಲಿಲ್ಲ. ಅವ್ರನ್ನ ನಮ್ಮ ಅಮ್ಮ ಹೇಳ್ತಿರ್ತಾರೆ, ಅವಾಗ ಹೇಳ್ತಾ ಇದ್ರು,
ನಮ್ದು ಯಾವುದೋ ಒಂದು ನಮ್ಮ ಸ್ಕೂಲು ಅಂತ ವಿಷಯ ಬಂದಾಗ ಅವ್ನಿಗೆ ಯಾಕೆ ಸ್ಕೂಲು ಎಲ್ಲ ದೇವಸ್ಥಾನ ಮುಂದೆ ಕುಂಟ್ರಿಸು ಅಂತ ಅನ್ನೋ ಮಾತು ಬಂದಿತ್ತಂತೆ. ನಿಮ್ಮ ತಾಯಿ ಹೇಳೋದಂಥದ್ದು ಯಾರೋ ಹೇಳಿದ್ರದು. ನಮ್ಮ ತಾಯಿ ಅದನ್ನ ಬಿಡಲಿಲ್ಲ. ನನ್ನ ಕಾಲ್ ಮೇಲೆ ನಿಲ್ಲಿಸ್ಬೇಕು, ಯಾರು ಒಬ್ಬರ ಹತ್ರ ಡಿಪೆಂಡ್ ಆಗಬಾರ್ದು ಅನ್ನೋದನ್ನ ನಮ್ಮ ತಾಯಿ ಕಳ್ಸ್ಕೊಟ್ಬಿಟ್ರು. ಇವತ್ತು ನಿಮ್ಮ ದೇಶ ಒಪ್ಪುತ್ತೋ ಅಥವಾ ಯಾರು ಒಪ್ತಾರೋ ಗೊತ್ತಿಲ್ಲ, ನಿಮ್ಮ ತಾಯಿ ಅಂತೂ ಒಪ್ಪಿದ್ದಾರೆ. ಖಂಡಿತ ಒಪ್ತಾರೆ. ಇಟ್ಸ್ ಅ ಬಿಗ್ ಸಪೋರ್ಟ್ ನನಗೆ. ಅವರು ತಾಯಿ ಒಪ್ಪಾಯ್ತು, ತಾಯಿನಾಡು ಒಪ್ಪಿದ್ರೆ ನಿಮ್ಮಷ್ಟು ಖುಷಿ. ನನಗೆ ಡಯಟ್ ಏನು ಬೇಕು ಅಂತ ಅವರೇ ಎಲ್ಲ ಪ್ರಿಪೇರ್ ಮಾಡ್ಕೊಡೋದು. ಪ್ರತಿಯೊಂದೂ ಎಲ್ಲ ಅವರೇ. ನಾನೆಲ್ಲ ಓಡಬೇಕಂದ್ರೆ ಪ್ರತಿಯೊಂದು ಎಲ್ಲ ಅವರೇ ಮಾಡ್ಕೊಡೋದು, ಎಲ್ಲ ಅವರೇ. ತುಂಬ ಬಿಗ್ ಸಪೋರ್ಟಿವ್. ಸೊ ಬಟ್ ನಾನು ಆರ್ಮ್ ರೆಸ್ಲಿಂಗಲ್ಲಿ ಇಷ್ಟೊಂದು ರೆಕಗ್ನೈಸ್ ಆಗ್ತೀನಿ, ಸಪೋರ್ಟಿವ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಆಕ್ಸಿಡೆಂಟ್ ನಂಗೆ ಬಂದಿದ್ದೇನೆ ಹೇಳಿದ ಆಗ್ಲೇನೆ ಯಾರೊಬ್ರು ನನ್ಗೆ ಗೊತ್ತಿರೋರು ಈ ಗೇಮಲ್ಲಿ ಇದ್ರು, ತುಂಬ ಅವಾರ್ಡ್ಗಳೆಲ್ಲ ತೊಗೊಂಡಿದ್ರು. ನಾನು ಫಸ್ಟ್ ನನಗೆ ಕೇಳಿದ್ದೆ, ನಾನು ಆರ್ಮ್ ರೆಸ್ಲಿಂಗ್ ಆಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ಸೊ ಮಾಡಿದೆ ನಾನು ಇದಕ್ಕೆ ಬರಬೇಕು ಅಂತ. ಬಟ್ ಅವ್ರು ನನಗೇನು ಇದು ಮಾಡಲಿಲ್ಲ. ಆಮೇಲೆ ಗೂಗಲೆಲ್ಲ ಹುಡುಕಿ, ಅಸೋಸಿಯೇಷನ್ ಹುಡುಕಿ, ಆಮೇಲೆ ನಂಬರ್ ತೊಗೊಂಡು ದೀಪಕ್ ಸರ್ ಸಿಕ್ಕಿದ್ರು ನನಗೆ. ಸೊ ಅವ್ರು ನನ್ನ ಇಂಟ್ರೆಸ್ಟ್ ಇದ್ದಿದ್ದನ್ನ ಇದು ಮಾಡಿ ನಾವು ನನಗೆ ಟ್ರೈನ್ ಅಪ್ ಮಾಡಿ, ನಾನು ಒಂದು ಡೇ ಬೈ ಡೇ, ಸೊ ಅದನ್ನು ಇಯರ್ಲಿ ನಾನು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದಾಗಲೇ ಬ್ರಾನ್ಸ್ ಮೆಡಲ್ ಆಯಿತು ನನಗೆ. ಸೊ ಸ್ಟೇಟಲ್ಲಿ ಮತ್ತು ನ್ಯಾಷನಲ್ಸಲ್ಲಿ. ಸೊ ಅಲ್ಲಿಂದ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು, ಸೊ ಯಾಕಂದರೆ ಅವ್ರದ್ದು ಗೈಡೆನ್ಸ್ ಇಲ್ಲ ಅಂದಿದ್ರೆ ನನಗೇನೋ ಗೊತ್ತಿರಲಿಲ್ಲ. ಆಮೇಲೆ ಇಟ್ಸ್ ಟೋಟಲಿ ಝೀರೋ. ನಿಮ್ಮನ್ನು ನೋಡಿ ದೀಪಕ್ ಸರ್ ಯಾವುದೇ ರೀತಿ ಬೇಡ ಅಥವಾ ಆಗಲ್ಲ ಅಂತ ಹೇಳಿಲ್ಲ. ಖಂಡಿತ ಇಲ್ಲ. ನಿಮ್ಮಲ್ಲಿರುವಂತಹ ಉತ್ಸಾಹ ನೋಡಿ ಖಂಡಿತ ನೋಡಿ. ಸೊ ಅವರೆಲ್ಲ ಸಪೋರ್ಟ್ ಮಾಡಿಲ್ಲ. ನಿಜವೂ ನಾನು ಆಮ್ರಜಿಂಗ್ ಎಷ್ಟು ಸರ್ವೈವ್ ಆಗ್ತಾ ಇರಲಿಲ್ಲ. ಈಗ ನಾನು ಆಲ್ಮೋಸ್ಟ್ 2 times ಏಷ್ಯನ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ 2 ಟೈಮಲ್ಲೂ ನಂಗೆ ಗೋಲ್ಡ್ ಮೆಡಲ್ ಆಗಿದೆ, ವರ್ಲ್ಡ್ ಬ್ರಾನ್ಸ್ ಮೆಡಲ್ ಆಗಿದೆ. ಸೊ ಈಗ ಪ್ರೊ ಪಂಚ ಲೀಗ್ ಅಂತ ಒಂದು ಲೀಗ್ ಟೂರ್ನಮೆಂಟ್ ನಡೆಯುತ್ತೆ. ಸೊ ಆ ಲೀಗ್ ಟೂರ್ನಮೆಂಟಲ್ಲಿ ನಾನು ಒನ್ ಆಫ್ ದ ಸ್ಟಾರ್ ಪ್ಲೇಯರ್. ಸೊ ಒಂದು ಟೀಮ್ ಒಂದು IPL ಥರ ನಡೆಯುತ್ತೆ, ಒಂದು 6 teams ಇದೆ. ಅದು ಎವ್ರಿ ಇಯರ್ ನಡೀತದೆ ಸೀಸನ್ 2ನಲ್ಲಿ. ಸೊ ಅದರೊಳಗೆ ನಾನು ಒಂದು ಟೀಮಲ್ಲಿ ಪ್ಯಾರಾ ಕ್ಯಾಟಗರಿ ಅಂತಾರೆ, ಸ್ಪೆಷಲಿ ಏಬಲ್ ಕ್ಯಾಟಗರಿ ಅಂತ ಒಂದು ಕ್ಯಾಟಗರಿ ಬರುತ್ತೆ, ಒಂದು ಪ್ಲೇಯರ್ಸ್ನ. ಸೊ ಅವ್ರ ಜೊತೆ ಆಡ್ತೀವಿ. ಸೊ ನಾವು ಆಲ್ಮೋಸ್ಟ್ ನಾನು 3 yearsಯಿಂದ 24, 25, 26 ನಂಬರ್ 1 ಪ್ಲೇಯರ್ ಆಗಿದ್ದೀನಿ ಆಲ್ ಓವರ್ ಇಂಡಿಯಾ. ದೇಶಕ್ಕೆ ಮೊದಲಿಗ ನಾನು ಅಟ್ ಪ್ರೆಸೆಂಟ್ ಈಗಲೂ ಅಷ್ಟೇ. ಏನಾದರೂ ಸರ್ ಯುವಜನತೆ ಈ ನಿಮ್ಮನ್ನು ನೋಡಿ ಇಷ್ಟಪಟ್ಟು ಫಿಟ್ನೆಸ್ ಟ್ರೈನಿಂಗ್ ಇರ್ಬೋದು ಅಥವಾ ಆರ್ಮ್ ರೆಸ್ಲಿಂಗ್ ಏನಿರ್ಬೋದು, ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ನೀವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಾ? ಖಂಡಿತ ಮಾಡ್ತೀನಿ. ನಂದು ಇದೇ ಕೆಲಸನೇ. ನಾನು ಆ್ಯಕ್ಚುಲಿ ನಂದು ಡೇ ಸ್ಟಾರ್ಟ್ ಆಗೋದೇ ಮಾರ್ನಿಂಗ್ 3:45 ಇಂದ. ಸೊ ನಮ್ದು ಇದೇ ಕೆಲಸನೇ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತಿದ್ರೆ ಖಂಡಿತ ಹೆಲ್ಪ್ ಮಾಡ್ತೀವಿ. ಸರಿಯಾದ ತರಬೇತಿ ಕೊಟ್ಟು ಅವರು ಏನು ಅವ್ರ ಮನಸ್ಸಲ್ಲಿ ಏನು ಗೋಲ್ ರೀಚ್ ಮಾಡಬೇಕು ಅಂತಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಮಾಡ್ತೀವಿ. ಸೊ ನಮಗೂ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಸೊ ನಾವು ಅವ್ರ ಹೆಲ್ಪಿಂದನೇ ನಾನು ಇಷ್ಟು ಹೆಸರು ಮಾಡಿದಾಗ ನೀವು ಕೆಲವೊಂದು ಬರಬೇಕಾಗಿದ್ದು 100ರಿಂದ 150 ಜನಕ್ಕೆ ಫಿಟ್ನೆಸ್ ಟ್ರೈನಿಂಗ್ ಮಾಡಿದ್ದೀರಾ ಅಂತ ನಾವು ಹೇಳೋದು. ಹೌದು. ಆ ವಿದ್ಯಾರ್ಥಿಗಳ ಸಪೋರ್ಟಿಂದ ಅಥವಾ ನೆಕ್ಸ್ಟ್ ಯಾರಾದರೂ ವಿದ್ಯಾರ್ಥಿಗಳು ಬಂದರೆ ಇದೇ ರೀತಿ ನೀವು ಕೋಚಿಂಗ್ ಸ್ಟಾರ್ಟ್ ಮಾಡಿ. ಖಂಡಿತ ಯಾವುದೇ ರೀತಿ ಎದೆಗುಂದಲ್ಲ ಅಥವಾ ಸೋಲಲ್ಲ, ಹಿಂದೆ ಸರಿಯಾದ ಮಾತೇ ಇಲ್ಲ. ನಿಜವಾಗ್ಲೂ ಅವಾಗಿಂದ ಅದು ಬೆಳೆಸ್ಕೊಂಡ್ ಬಂದಿಲ್ಲ, ಮುಂದಕ್ಕೂ ತಗೊಂಡೋಗಲ್ಲ ಸರ್. ಯಾರು ಎದುರೋದು ಇದೆಲ್ಲ ಇಲ್ವೇ ಇಲ್ಲ. ಸೊ ನಾನೇನೋ ಏನೇ ಒಂದು ವಿಷಯ ಏನಾದ್ರೂ ಚಾಲೆಂಜ್ ತಗೋಬೇಕು ಅನ್ನೋದು ಹೊರತು ಅಷ್ಟು ಗಿವ್ ಅಪ್ ಮಾಡೋದನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದಿಲ್ಲ. ಸೊ ಯಾಕಂದರೆ ಆ್ಯಕ್ಚುಲಿ ನಾನು ಏನೇನು ಅಚೀವ್ ಮಾಡಿದ್ದೀನಿ, ನನಗೆ ಯಾವ್ಯಾವ ವಿಷಯದಲ್ಲಿ ಟ್ರಿಗರ್ ಮಾಡಿದ್ದಾರೆ ಇನ್ ಕೈಲಿ ಆಗಲ್ಲ ಅಂತಂದರೆ ನಾನು ಅದರೊಳಗೆಲ್ಲ ಅಚೀವ್ ಮಾಡಿದ್ದೀನಿ. ಜಿಮ್ಗೆ ಹೋದಾಗ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮಲ್ಲಿ ಏನು ಮಾಡ್ತೀಯ ಅಂತ ಹೇಳಿದ್ರು. ಸೊ ಆಮೇಲೆ ಟ್ರೈನರ್ ಆಗಿ ಕೆಲಸ ಮಾಡಬೇಕು ಅಂದಾಗ ನಿಂತ್ಕೊಂಡೆಲ್ಲ ಸಪೋರ್ಟ್ ಕೊಡೋಕ್ಕಾಗಲ್ಲ, ಹೆಂಗೆ ಮಾಡ್ತೀಯ ಅಂತ ಕೇಳಿದ್ರು. ಅಲ್ಲ, ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತಂದ್ರೆ ಕಾಲ ಸ್ಟ್ರೆಂತ್ ಇರಬೇಕು ಅಂತ ಹೇಳ್ತಾರೆ. ಆದರೆ ನೀವು ಅದನ್ನೇ ಚಾಲೆಂಜ್ ತಗೊಂಡು ನಾನು ಮಾಡಿದ್ರೆ. ಸೊ ಅದೇ ನಾನು ಈಗ ಟ್ರೈನರ್ ಕೂಡ. ಸೊ ನನ್ನದೇ ಒಂದು ಟೀಮ್ ಇದೆ, BVS ಫಿಟ್ನೆಸ್ ಅಂತ. ನಾನೇ ಒಂದು ಕನ್ಸಲ್ಟೆಂಟ್ ಮಾಡ್ಕೊಂಡಿದ್ದೀನಿ, ನಾವು ಫ್ರೀಲಾನ್ಸಿಂಗ್ ಮಾಡ್ತೀವಿ. ನನ್ನದೇ ಒಂದು ಟೀಮ್ ಇದೆ. ಸೊ ನಾವೆಲ್ಲ ಟ್ರೈನಿಂಗ್ ಮಾಡ್ತೀವಿ. ಸೊ ಅದರಿಂದ ಆಮೇಲೆ ನಾನು ಒಬ್ಬ ರೈಡರ್ ಕೂಡ. ನನ್ನೊಂದು ಬುಲೆಟ್ ಇದೆ, ಬೈಕ್ ರೈಡ್ ಹೋಗ್ತಾ ಇರ್ತೀನಿ. ಅದನ್ನು ಅಷ್ಟೇ. ಆಕ್ಚುಲಿ ಅದು ಒಂದು ಆಕ್ಸಿಡೆಂಟ್ ಆಗಿ ತಗೊಂಡಿದ್ದು. ಯಾರೋ ಒಬ್ರು ಬೈಕ್ ನಿಲ್ಸಿದ್ರು ಅವಾಗ. ಸೊ ನಾನು ಅಷ್ಟೇ ಜಸ್ಟ್ ಪರ್ಫಾರ್ಮೆನ್ಸ್ ಕೇಳಿದೆ, ಏನು ಗಾಡಿ ಹೆಂಗೆ ಇದು ಅಂತ ಹೇಳ್ತಾ. ಅವ್ನು ನಾರ್ತ್ ಇಂಡಿಯಾದನು. आप लोग यहाँ इसको रेड नहीं कर सकते ಅಂತ ಹೇಳಿ ನಿಮ್ಮನ್ನು ನೋಡ್ಬಿಟ್ಟು ಇದನ್ನೆಲ್ಲ ಓಡಿಸಕ್ಕಾಗಲ್ಲ ನಿಮಗೆ ಅಂತ ಹೇಳ್ದ. ಸೊ ಅದನ್ನ ನಾನು ಗೇರ್ ಗಾಡಿ ಅಲ್ಲ,
ಅದು ಆಕ್ಸೆಸ್ ಮಾಮೂಲಿ ಅದು ನಾವು 3 ವೀಲ್ ಮಾಡಿಫೈ ಮಾಡಿ ಅದನ್ನು ಓಡಿಸ್ತಾ ಇದ್ವಿ. ನೀನು ಎಲ್ಲ ಓಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟ. ನಾನು ಇಲ್ಲ, ನನಗೆ ಹಿಂಗೆ ಹೇಳ್ಬಿಟ್ಟಲ್ಲ, ನನಗೆ ಇಷ್ಟ ನನಗೆ ಅದು ಆಗಿ ನಮ್ಮ ಮಾಡಿಫೈಡ್ ಯಾರು ಮಾಡ್ತಾರೆ ಅವ್ರಿಗೆ ನಾನು ಫೋನ್ ಮಾಡಿ ನಾನು ಬುಲೆಟ್ ತಗೋಬೇಕು ಅಂತ ಇದ್ದೀನಿ. ಸೊ ನನಗೆ 2 ಲೆಗ್ಗಲ್ಲಿ ಏನು ಆಪ್ರೇಟ್ ಮಾಡೋಕ್ಕಾಗಲ್ಲ, ಲೆಗ್ ಬ್ರೇಕ್ ಆಗಲಿ ಗೇರ್ ಆಗಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾನು ಓಡಿಸ್ಬೋದಾ ಅಂತ ಅವಾಗ ಅವರು ನಾನು ಕರೆಸಿ ಅನಲೈಸ್ ಮಾಡಿ ಎಲ್ಲ ಕೈಗೇನೆ ಮಾಡಿಕೊಟ್ರು. ಅಂದ್ರೆ ನಿಮ್ಗೆ ಬುಲೆಟನ್ನೇ ಮಾಡಿಫೈಡ್ ಮಾಡಿಕೊಟ್ಟಿದ್ದಾರೆ? ಆ ಬುಲೆಟನ್ನೇ. ನಿಮ್ಗೆ 2 ಕಾಲು ಇವತ್ತಿಗೂ ಸಹ ಸ್ವಾಧೀನ ಇಲ್ಲ, ವರ್ಕ್ ಮಾಡಲ್ಲ? ಇಲ್ಲ ನಾನು ನಡಿತೀನಿ, ಇದು ಕ್ರಚಸ್ ತಗೊಂಡು ನಡಿತೀನಿ. ಬಟ್ ಏನು ಅಪ್ಲೈ ಕಾಲು ಕೂತ್ಕೊಂಡ್ರೆ ಎತ್ತಿಡಕ್ಕೂ ಆಗಲ್ಲ, ಎತ್ತಿಡಕ್ಕೂ ಆಗಲ್ಲ, ಒಂದು ಪಕ್ಕದಿಂದ ಎತ್ತಿಡಕ್ಕೂ ಆಗಲ್ಲ. ನಿಮ್ಗೆ ಯಾರು ಆಗಲ್ಲ ಅಂತ ಹೇಳ್ತಾರೆ ಅದನ್ನ ಮಾಡಿ ತೋರಿಸ್ತೀರ? ಖಂಡಿತ. ಅದನ್ನ ಆಗಲ್ಲ ನಮ್ಗೆ ತುಂಬ ನಾನು ಅನಲೈಸ್ ಮಾಡ್ತೀನಿ, ಯಾಕೆ ಆಗೋದಿಲ್ಲ ಅಂತ. ತುಂಬ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಥಿಂಕ್ ಮಾಡ್ತೀನಿ. ಸೊ ಆಗೋದಿಲ್ಲ ಅಂತ ನಾವು ಮಾಡಲೇಬೇಕು. ಇವತ್ತಿನ ಯುವಕರು SLC ಕಡಿಮೆ ಮಾರ್ಕ್ಸ್ ಬಂತು, PUC ಕಡಿಮೆ ಮಾರ್ಕ್ಸ್ ಬಂತು ಅಂತಂದ್ರೆ ಬೆಳಗ್ಗೆ ಸೂಸೈಡ್ ಮಾಡ್ಕೊಂತಾರೆ. ಆ ರೀತಿ ಪ್ರಪಂಚದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಆ ರೀತಿ ಯುವಕರು ಯಾರಾದರೂ ತಮ್ಮ ಮನಸ್ಸನ್ನ ಹಾಳು ಮಾಡಿಕೊಂಡು ನಾನು ಕೇಳಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಥವಾ ನಾನೇನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಯಾರು ಸ್ಪಂದನೆ ನೀಡ್ತಾ ಇಲ್ಲ ಅನ್ನೋಂಥ ಯುವಕರಿಗೆ ಕೊನೆಯದಾಗಿ ತಾವೇನು ಹೇಳ್ತೀರ ಸರ್? ಈಗಿನ ಜನ್ರೇಷನ್ ಹುಡುಗರು ಆಯ್ತಾ ಆಗ್ಬಿಟ್ಟೆ, ಸ್ವಲ್ಪ ಏನೋ ಓದಿಲ್ಲ, ಅವಳಿಗೆ ಗೋಲ್ ರೀಚ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನೋ ಒಂದು ಅಟೆಂಪ್ಟ್ ಮಾಡ್ಕೊಳ್ಳೋದು. ಅಂದರೆ ನಾನು ಹೇಳೋದು ಅಂದರೆ ನಿಮ್ದು ಇದ್ರೊಳಗೆ ಆಗಲ್ಲ ಅಂದ್ರೆ ದೇವ್ರು ಇನ್ನೊಂದು ದಾರಿ ಮಾಡಿರ್ತಾನೆ. ಇದಾಗಲ್ಲ ಅಂತ ಒಂದು ದಾರಿ ಮಾಡಿರ್ತಾನೆ, ಇನ್ನೊಂದು ದಾರಿ ತೋರಿಸ್ತಾರೆ. ಬಟ್ ಅದನ್ನು ನೀವು ಅದನ್ನು ಕಂಡ್ಕೋಬೇಕಷ್ಟೇ. ಅದನ್ನ ಕಂಡ್ಕೊಳ್ಳೋದ್ರೊಳಗಿದೆ. ಸುಮ್ಮನೆ ಆ ಥರದ ನಿರ್ಧಾರ ತೊಗೊಂಡು ಜೀವನ ಕಳ್ಕೊಳ್ಳೋದು. ಜೀವನ ಒಂದೇ ಸಲ ಸಿಗೋದು, ನಮಗೆ ಜೀವನ ಕಳ್ಕೋಬಾರ್ದು. ಸೊ ನಿಮ್ಗೆ ಈ ದಾರಿ ಇಲ್ಲ ಅಂತಂದರೆ ದೇವ್ರು ಭಗವಂತ ಒಂದು ದಾರಿ ಕೊಟ್ಟಿರ್ತಾರೆ. ನನಗೆ ನಿಂತ್ಕೊಳ್ಳೋಕೆ ಆಗಲ್ಲ ಅಂತಿದ್ರು, ನಾನೊಬ್ಬ ಆಲ್ ಇಂಡಿಯಾ ನಂಬರ್ 1 ಟಾಪ್ ಪ್ಲೇಯರ್ ಆಗಿ ದೇಶನೇ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ನಾನು ಅವಾಗ ಆಗಲ್ಲ ಅಂತ ನಂದು ಲೈಫ್ ಇಲ್ಲಿಗೆ ಮುಗೀತು ಅಂತ ನಾನು ತಗೊಂಡ್ಬಿಟ್ಟಿದ್ದರೆ ನಿಮ್ಮ ಮುಂದೆ ನಾನು ಚಾನಲ್ ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ತಾಯಿ ಯಾರೋ ಸಂಬಂಧಿಕರು ದೇವಸ್ಥಾನ ಮುಂದೆ ಕೂರ್ಸು ಅಂತ ಹೇಳೋದು ಚಾಲೆಂಜ್ ತಗೊಂಡಿದ್ದಕ್ಕೆ ಇವತ್ತು ನೀವು ಈ ಸ್ಥಾನದಲ್ಲಿ ಅವರು ಆ ಥರ ಚಾಲೆಂಜ್ ತೊಗೊಂಡು ಮಗನ ಬಿಡಬಾರ್ದು, ಒಬ್ರು ಕೈ ಕೆಳಗಡೆ ಬಿಡಬಾರ್ದು ಅಂತ ಅವ್ರು ಹೆಂಗೆ ಚಾಲೆಂಜ್ ತೊಗೊಂಡ್ರು, ನನಗೂ ಅದೇ ಮನಸ್ಥಿತಿ ನನ್ನ ಬೆಳೆಸಿದ್ರು. ಇವತ್ತು ಎಷ್ಟೋ ಯುವಕರಿಗೆ ನೀವು ರೋಲ್ ಮಾಡಲ್ಲ ನಾನು ಅನ್ಕೊಂಡಿದ್ದೀನಿ ಸರ್. ಖಂಡಿತವಾಗಿ ನಿಮ್ಮ ದೇಹದಲ್ಲಿ ಕೊಟ್ಟಂತಹ ನ್ಯೂನತೆನ ಆ ಭಗವಂತನಿಗೆ ಸರ್ ಅದು ಮೈಂಡ್ ಸೆಟು ಸರ್. ನ್ಯೂನತೆ ಇದೆ ಅಂತಂದ್ರೆ ನ್ಯೂನತೆ ಆ ದೇವರು ನಿಮಗೆ ದೇಹದಲ್ಲಿ ಕೊಟ್ಟ ನ್ಯೂನತೆನ ಆ ದೇವ್ರಿಗೆ ಚಾಲೆಂಜ್ ಹಾಕಿ ಇವತ್ತು ಇಡೀ ದೇಶದಲ್ಲಿ ಮಾನ್ಯತೆನ ಪಡೆದಿದ್ದೀರಾ. ಖಂಡಿತ ಅದೆಲ್ಲ ಮೈಂಡ್ ಸೆಟ್. ಏನಂದ್ರೆ ನಿಮ್ಗೆ ಏನೋ ಒಂದು ಇದಿದೆ, ಡಿಫೆಕ್ಟ್ ಇದೆ ಅಂತ ನೀವು ಮನಸ್ಸು ತೊಗೊಂಡ್ರೆ ಡಿಫೆಕ್ಟ್ ಕಾಣುತ್ತೆ. ನನಗೇನು ಆಗಿಲ್ಲ ಅಂತಂದ್ರೆ ನಾನು ಈಗಲೂ ಏಬಲ್ ಚೆನ್ನಾಗಿರೋ ಜೊತೆನೇ ಆಡ್ತೀನಿ. ಸ್ಟೇಟ್ ಓವರಲ್ಲಿ ನಾನು ನಮ್ಮ ಸ್ಟೇಟ್ ಚಾಂಪಿಯನ್ ಆಗಿದ್ದೀನಿ ಏಬಲ್ ಅವ್ರ ಜೊತೆಗೆ, ಅವ್ರ ಜೊತೆಗೇನೆ ಅವ್ರ ಜೊತೆಗೆ ಆಡ್ತೀನಿ ನಾನು.